ಕಾಫಿ ಹೇಗಿದೆ? ಹಾಟ್ ಆಗಿದೆ ಲೈಟ್ ಹೌಸ್. ಅಯ್ಯೋ ಹಾಗಲ್ಲ ರೀ, ಆ ವಿಚಾರಕ್ ಬಂದ್ರೆ ನೀವು ಕೂಡ ಹಾಟ್ ಆಗಿದ್ದೀರಾ ಅಲ್ವಾ? ಹೀಗ್ ಮಾತಾಡ್ಕೊಂಡು ನೈಸ್ ಮಾಡೋದ್ ಬಿಟ್ಟು ನಿಂಗೆ ಏನ್ ಬೇಕು ಹೇಳು. ನೀವಿಬ್ರು ಆಮೇಲೆ ರೊಮ್ಯಾನ್ಸ್ ಮಾಡಿ, ಮೊದ್ಲು ನನ್ ಮಗ್ಳೆಲ್ಲಿದ್ದಾಳೆ ಅಂತ ಹೇಳಿ. ಮಗು ಆರಾಮಾಗೇ ಇದೆಯಮ್ಮ. ಹೇಗಿದೆ ಅಂತ ಕೇಳಿಲ್ಲ ಚಿಕ್ಕಪ್ಪ. ಯಾಕೆ ಹಾಗ್ ಮುಖ ಸಿಂಡ್ರಸ್ಕೋತ್ಯಾ? ಮಗುನೆಲ್ಲಾದ್ರೂ ಕಾಗೆ ಎತ್ಕೊಂಡ್ ಹೋಗತ್ತಾ? ಹೌದು, ನನ್ ಗಂಡನ್ ಯಾಕೆ ಕೇಳ್ತಾ ಇದ್ಯಾ? ಅಡ್ರೆಸ್ ಹೇಳೋ ಪೋಸ್ಟ್ ಮ್ಯಾನ್ ಅನ್ಕೊಂಡಿದ್ಯಾ? ಸೂಪರ್ ಮ್ಯಾನ್ ನನ್ ಗಂಡ. ಪ್ರಶ್ನೆಗೆ ಉತ್ತರ ಕೊಟ್ಟು ಜೆಂಟಲ್ಮನ್ ಅನ್ಸ್ಕೊಳ್ಳಿ ಸಾಕು. ಲೈಟ್ ಹೌಸ್ ಇದನ್ನ ಇಟ್ಕೋ. ನೋಡು ಸುಮ್ಮನಮ್ಮ, ನಿನ್ ಮಗು ಯಾರ ಹತ್ರ ಸುಖವಾಗಿ ಕ್ಷೇಮವಾಗಿ ನೆಮ್ಮದಿಯಾಗಿರುತ್ತೋ ಅವರ ಹತ್ರನೇ ಇದೆ. ಇದಕ್ಕಿಂತ ನಿಂಗೆ ಏನ್ ಬೇಕಮ್ಮ? ಅಂದ್ರೆ ನಮ್ಮ ಅಕ್ಕನ ಹತ್ರ ಇದ್ಯಾ? ಯಾ ಹೋಗಿ ಆ ಕಡೆ. ಅಯ್ಯೋ 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 ಅಯ್ಯೋ, ನನ್ ಗಂಡನ್ ತಳ್ಬಿಟ್ಲು ಇವಳು. ಮಾವ, ಅಯ್ಯೋ, ನನ್ಗಿರೋದು ಒಬ್ನೇ ಗಂಡ ಕಡೆ. ಹೇ ಬುದ್ಧಿ ಇಲ್ವಾ ನಿಂಗೆ? ಮಾವನಕ್ಕೆ ನುಗ್ದೆ? ಸುಮ್ನೆ ಹೀಗಂದೆ ಅಷ್ಟೇ. ನೀನಿಷ್ಟು ನಾಜೂಕಾಗಿ ನೂಕ್ಲಿಲ್ವೇ? ಈ ಫೋರ್ಸ್ ಅಲ್ಲಿ ನೂಕ್ತೆ ಅಷ್ಟೇ. ನನ್ ಯಾಕೆ ತಳ್ತೀರಾ ಚಿಕ್ಕಮ್ಮ? ನನ್ ಗಂಡಂಗ್ ನೀನೇನ್ ಮಾಡಿದ್ಯೋ ನಾನು ಅದನ್ನೇ ಮಾಡ್ದೆ. ಸರಿ, ಮುಯ್ಯಿಗ್ ಮುಯ್ಯಿ ಒಳಗ್ ಹೋಗ್ರಿ. ನನ್ ಮಗಳನ್ನ ನೈನಿ ಅಕ್ಕಂಗ್ ಯಾಕೆ ಕೊಟ್ರು ಅಂತ ಹೇಳಕ್ ಹೇಳಿ. ನನಗೆ ಅರ್ಥ ಆಗ್ತಿಲ್ಲ ಮಾವ, ಏನಾಯ್ತು? ಕೆಲ್ಸ ಇದೆ, 1 ಗಂಟೆಯಲ್ಲಿ ಬರ್ತೀನಿ ಅಂತ ನೈನಮ್ಮ ಗಾನವಿನ ಕರ್ಕೊಂಡು ಆಚೆ ಹೋಗಿದ್ದಾಳೆ. ಅದಕ್ಕೇನೆ ಸುಮ್ಮನಮ್ಮ ನನ್ನನ್ನ ತಳ್ಳಿದ್ದು. ನನ್ ಮಗುನ್ ಕರ್ಕೊಂಡು ಆಚೆ ಹೋದ್ಲಾ? ಎಲ್ಲಕ್ ಹೋದ್ಲು? ಏನ್ ಮಾಡ್ಸದೆ ಕರ್ಕೊಂಡು ಹೋದ್ಲು? ಏ ಯಾಕೆ ಕಿರಿಸ್ತೀಯ? ಅದಕ್ಕೆ ಏನ್ ಮಾಡಿಸ್ತಾರೆ? ಮಾಡಿಸ್ತಾಳೆ. ಏನೋ ಒಂದ್ ಮಾಡಿಸ್ಬಿಡ್ತಾಳೆ. ಅವಳಗ್ ಮಗು ಇಲ್ಲ ಅಂತ ನನ್ಗೂ ಮಗು ಇಲ್ದರ ತರ ಮಾಡ್ತಾಳೆ. ಮುಚ್ಚ ಬಾಯ್ನ. ವಿಕ್ರಾಂತ, ಅವಳೇನಂದು ಕೇಳಿಸ್ಕೊಂಡ್ರ ಮಾವ? ಹೀಗೆ ಅಂತೀನಿ, ಇದಕ್ಕಿಂತ ಜೋರಾಗಿ ಕೂಗ್ತೀನಿ. ಡ್ರೈವರ್ಗೆ ಕೊಬ್ಬು ಜಾಸ್ತಿ ಅನ್ಸುತ್ತೆ. ಏನಾಯ್ತು ಸಖಿ? ನಾವ್ ಇಳಿಲಿ ಅಂತ ಬಂದು ಡೋರ್ ತೆಗಿಬೇಕು ತಾನೆ? ಸೆಲ್ಫ್ ರೆಸ್ಪೆಕ್ಟ್ ಇರೋರು ಹಾಗ್ ಮಾಡಲ್ಲ. ಆಫ್ಟರ್ ಆಲ್ ಡ್ರೈವರ್ ಆಂಟಿ. ಹಲೋ, ನಿಧಾನವಾಗಿ ಮಾತಾಡು. ಅವ್ನ್ ಕೇಳಿಸ್ಕೊಂಡ್ರೆ ನಾವ್ ಈ ಕಡೆ ಹೋಗ್ತಿದ್ದಾಗೆ ವಾಪಸ್ ಹೊಟ್ಟೋಗ್ತಾನೆ. ನಿಜಾನೇ, ಈ ಏರಿಯಾಗೆ ಯಾವ ಕ್ಯಾಬು ಬರಲ್ಲ. ನಡೀತೀಯ ಅಂದ್ರೆ ಹೇಳು. ಬೇಡ ಬಿಡಿ ಆಂಟಿ, ಲೆಟ್ಸ್ ಮೂವ್. ಎಲ್ಲಿ ಹೋಗ್ಬೇಕು ಹೇಗ್ ಹೋಗ್ಬೇಕು ಅಂತ ಮಾಮ ಗೊತ್ತಿದೆ. ಸರಿ, ಫಾಲೋ ಮೀ. ನೀವಾ? ಯಾರನ್ಕೊಂಡ್ರಿ? ನಿಮ್ಮನ್ ಗುರುತು ಹಿಡಿಯಕ್ಕಾಗ್ದೆ ಇಲ್ಲಿ ತನಕ ಬಂದಿರೋ ನಿಮ್ಮ ತಿಲೋತ್ತಮ ಮಾಮನ್ಕೊಂಡ್ರ? ಏನ್ ನಡೀತಿದೆ ಅಂತ ಹೇಳಿ ವಿಶಾಲ್ ಅವ್ರೆ.
ಮಾರಣ ಸ್ವಾಮಿ. ನನ್ ಮಗ ವಲ್ಲಭ, ಇವಳು ಸಖಿ, ಗೊತ್ತಿರೋ ಹುಡುಗಿ. ದೂರದ ಸಂಬಂಧಿ ಅಂತ ಹೇಳಿ ಆಂಟಿ. ಸಂಬಂಧಿಕರೆಲ್ಲ ದೂರ ಆಗೋಗ್ತಾರೆ, ನಮಗೆ ಹತ್ರ ಇರೋ ಸಂಬಂಧ ಸಾವು ಒಂದೇ. ನಮ್ಮಮ್ಮನೆ ಮತ್ತೆ ಹುಟ್ಟಿ ಅವರ ಶತ್ರುವಾದ ತಿಲೋತ್ತಮನ ಬಲಿ ತಗೋತಾರೆ ಅಂತ ನೈನಿ ಕೂಡ ನಂಬಿಕೆ ಇಟ್ಕೊಂಡಿದ್ದಾಳೆ. ನನ್ನ ಹೆಂಡತಿ ಉದ್ದೇಶನ, ನಮ್ಮ ತಾಯಿ ಲಕ್ಷ್ಯನ ನಾನು ಡಿಸ್ಟರ್ಬ್ ಮಾಡಲ್ಲ, ನನಗಿಷ್ಟ ಇಲ್ಲ. ಸ್ವಾಮೀಜಿ, ನಮ್ಮ ಮಾಮ್ ಕೇಕ್ ಕಟ್ ಮಾಡಕ್ ಹೋಗಿ ಕರೆಂಟ್ ಶಾಕ್ ಹೊಡಿಸ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಸ್ವಾಮೀಜಿ. ವಿದ್ಯುತ್ ಆಘಾತ ಪ್ರಾಣ ತೆಗಿದೆ ಬಿಟ್ಟಿದೆ ಅಂತಂದ್ರೆ ನಿಮ್ಮ ದೊಡ್ಡಮ್ಮನೆ ನಿಮ್ಮ ಅಮ್ಮನ ಪ್ರಾಣ ತೆಗಿಬೇಕು ಅನ್ನೋ ಅರ್ಥವಲ್ಲಭ. ಪುನರ್ಜನ್ಮ ಪಡೆದಿರೋ ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಮಾರಣ ಸ್ವಾಮಿ? ನಿನ್ನು ಮುಟ್ಟಿದ್ಲಲ್ವಾ ತಿಲೋತ್ತಮ? ಮೃತ್ಯು ದೇವತೆನ ನೀನು ಗುರ್ತು ಹಿಡಿಲಿಲ್ವಾ? ಮಾಮ್, ಅವತ್ತು ಆಟೋದಲ್ಲಿ ಹೋಗ್ತಿದ್ದ ಮಗು ಕೈ ತಾಕಿ ನಿಮ್ ಕೈಗೆ ಬೆಂಕಿ ಹತ್ಕೋತಲ್ವಾ, ಆ ವಿಷಯ ಹೇಳ್ತಿದ್ದಾರೆ ಅನ್ಸತ್ತೆ ಸ್ವಾಮೀಜಿ. ವಿಶಾಲ್ ಅವರೇ, ಕೇಳಿಸ್ಕೊಂಡ್ರ? ಅಂದ್ರೆ ಪುನರ್ಜನ್ಮ ಪಡೆದಿರೋ ನಿಮ್ ತಾಯಿ ಇವ್ರನ್ನ ಈ ರೀತಿ ಭೇಟಿಯಾಗಿದ್ದಾರೆ. ಕಹಿ ಅನುಭವದಲ್ಲೇ ಅಮ್ಮ ಮೀಟಾದ್ರು ಇನ್ಸ್ಪೆಕ್ಟ್ರ. ಅವ್ರು ಎಲ್ಲಿದ್ದಾರೆ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ನೈನಿ ತನ್ನ ಮಗುನ್ ಪಡ್ಕೋಬೇಕು ಅಂತ ಎಷ್ಟು ಚಡ್ಪಡಿಸ್ತಿರ್ಬೇಕಲ್ವಾ? ನಮ್ಮಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯ ತಿಳಿದ ಕೂಡಲೇ ನೈನಿ ಒಂದ್ ಕ್ಷಣನೂ ತಡ ಮಾಡ್ದೆ ಮನೆಗೆ ಕರ್ಕೊಂಬಂದ್ಬಿಡ್ತಾಳೆ. ಅವಾಗ ಈ ಪಾಪಿಗಳು ಮಗು ರೂಪದಲ್ಲಿರೋ ಅಮ್ಮನ್ನ ಬದುಕೋದಕ್ ಬಿಡ್ತಾರ? ಹಾಗನ್ಕೊಂಡಿದ್ರೆ ನಾನ್ ಈಗ್ಲೇ ಇವ್ರನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಸೊ ಪ್ಲೀಸ್ ಕಾಮ್ ಡೌನ್. ಇಟ್ಸ್ ಅ ಮಿಷನ್. ನಮ್ಮಮ್ಮನ ಆಶಯ, ನೈನಿ ಆಸೆ, ನನ್ನ ಯೋಚನೆ ಮೂರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ನಡಿಬೇಕು ಅಂತ. ಈ ವಿಷಯಗಳು ನನಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ನನ್ನ ಹೆಂಡತಿ ಹತ್ರ ನಾನು ಹೇಳಿಲ್ಲ. ದಯವಿಟ್ಟು ನೀವು ಹೇಳ್ಬೇಡಿ ಪ್ಲೀಸ್. ಮಾರಣ ಸ್ವಾಮಿ, ನನಗ್ ಸಾವಿಂದ ತಪ್ಪಿಸ್ಕೊಳ್ಳೋ ದಾರಿನ ನೀವೇ ತೋರಿಸ್ಬೇಕು. ಆ ಮಾರ್ಗ ನನಗ್ ಗೊತ್ತಿದ್ರೆ ನನ್ನ ಸಾವನ್ನ ನಾನು ಮುಂದಕ್ಕೆ ಹಾಕೋತಾ ಇರ್ಲಿಲ್ವಾ ತಿಲೋತ್ತಮ? ಹಾಗಿದ್ರೆ ನಿಮ್ಮನ್ ಭೇಟಿಯಾಗಿ ಏನು ಉಪಯೋಗ ಇಲ್ಲ ಅಲ್ವಾ? ಹೋಗೋಣ ಬನ್ನಿ ಆಂಟಿ. ಮರಿ ಮಾರಣ್ಣ ವಿಭೂತಿ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು. ಬೂದಿನ ನೀರಲ್ಲಿ ಕಲ್ಸಿ ಚೆಲ್ಲಕ್ ಹೇಳಿದ್ರಲ್ಲ ಮಾಮ್. ಹೊರಗ್ ಚೆಲ್ಬಾರ್ದು ವಲ್ಲಭ. ನಯನಿ ಗಾಯತ್ರಿ ಹತ್ರ ಹೋಗೋ ಹಾಗೆ ಮಾಡ್ಬೇಕು. ಹೌದಾಂಟಿ, ಸ್ವಾಮೀಜಿ ಹತ್ರ ಹೋಗ್ ಬಂದಿದ್ ನೈನಿ ಗಾನ್ನವಿ ಸೊಂಟಕ್ಕೆ ತಾಯ್ತಾ ಕಟ್ತಿದ್ದೀನಿ ಅಂತ ಹೇಳಿದ್ಲೆ ಹೊರತು ತನ್ನ ಮಗಳು ಗಾಯತ್ರಿ ದೇವಿನ ಹುಡುಕಿ ಕರ್ಕೊಂಡ್ ಬರೋದಕ್ಕೆ ತಾನ್ ಕಂಕಣ ಕಟ್ಕೊಂಡಿದ್ದೀನಿ ಅಂತ ಹೇಳಲೇ ಇಲ್ಲ. ನೋಡಿದ್ರ? ಹೇಳೋ ಅವಶ್ಯಕತೆ ಇಲ್ಲ ಸಖಿ. ತಗೊಂಬಂದಿದ್ದಾಳಲ್ಲ ಒಂದು ಬ್ಯಾಗನ್ನ. ಬ್ಯಾಗ? ಹೌದು ವಲ್ಲಭ, ಅವಳು ತಂದಿರೋ ಬ್ಯಾಗಲ್ಲೇ ಆ ವಸ್ತು ಇದೆ ಅಂತ ನನ್ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ. ಮತ್ ಇವಾಗ ಹೇಳ್ತಿದಾರಲ್ಲ ಮಾಮ್, ಮನೆಗ್ ಬಂದಿದ್ದ ಬ್ಯಾಗಲ್ಲಿ ಏನಿದೆ ಅಂತ ನಾವು ಚೆಕ್ ಮಾಡ್ಬೋದಿತ್ತಲ್ವಾ? ಯಾರ್ ನೋಡ್ತಾರೆ? ನೀನಾ? ನಾವು ಅಂದ್ರೆ ನಾನೊಬ್ನೇನ ಏನು? ನೀನಿದ್ಯಾ, ನಮ್ಮ ಮಾಮ್ ಇದಾರೆ.
ನೈನಿ ಹೊಡಿತಾಳೆ ಅನ್ನೋ ಭಯನ? ಗಂಡ್ಸು ನನ್ಗ್ಯಾಕೆ ಹೊಡಿತಾಳೆ? ನಯನಿಗೆ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದೇ ಅವಳ ಗುಣ. ಅಷ್ಟು ಸ್ಟ್ರಾಂಗ್ ಆಗಕ್ಕೆ ಏನ್ ಕಾರಣ ಆಂಟಿ? ಹೊಟ್ಟೆಗದೇನ್ ತಿಂತಾಳೆ ಏನೋ. ತಿನ್ನೋದಲ್ಲ ವಲ್ಲಭ, ಗುಂಡಿಗೆ ಮುಖ್ಯ. ಈ ಮನೆಗ್ ಸೊಸೆಯಾಗಿ ಕಾಲಿಟ್ಟ ಸಮಯದಲ್ಲಿ ಹೇಗಿದ್ಲು ಅಂತ ಮರ್ತು ಹೋದ್ಯಾ? ಮುಕ್ಕಂಟಿಪುರದ ಹುಡುಗಿ ತುಂಬಾ ಅಮಾಯಕಿ ಅಂತ ನಿಮ್ಮಪ್ಪ ಜಗದೀಶ್ ಎಲ್ರಿಗೂ ಒತ್ತಿ ಒತ್ತಿ ಹೇಳ್ತಿದ್ರು. ಅಷ್ಟು ಅಮಾಯಕಿ ಆಗಿದ್ಲಾ ಆಂಟಿ? ಮತ್ತೆ ಇಷ್ಟು ಸ್ಟ್ರಾಂಗ್ ಆಗಿ ಹೇಗ್ ಚೇಂಜ್ ಆದ್ಲು? ಪ್ರೀತಿ ತೋರ್ಸೋ ಮನ್ಸಿರೋರು ಕೇವಲ ಒಳ್ಳೆಯವರು ಅಂತ ಅನ್ಕೊಳ್ಳೋದು ತಪ್ಪು ಅಂತ ನನ್ಗೆ ನಿಧಾನವಾಗಿ ಅರ್ಥ ಆಯ್ತು ಸಖಿ. ಪ್ರೀತಿಸ್ತಿರೋರ್ನ ಕಾಪಾಡ್ಕೊಳ್ಳೋದಿಕ್ಕೋಸ್ಕರ ರಕ್ತನ ಶುದ್ಧ ಮಾಡೋ ಹೃದಯ ಕೂಡ ರಕ್ತನ ಸುರ್ಸೋ ಮೊಂಡುತನಾನ ಧೈರ್ಯನ ನಮಗ್ ಕೊಡುತ್ತೆ ಸಖಿ. ನಮ್ಮ ಮಾಮ್ ವಿಶಾಲ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ದಾಗ್ಲೇನೆ ನೈನಿಗೂ ವಿಶಾಲ್ಗೂ ಮದ್ವೆ ಆಗಿದ್ದು. ಅದಕ್ಕೆ ಗಾನ್ವಿ ಕಟ್ಟಿರೋ ತಾಯ್ತನ ಕೊಟ್ರೆ ನಾನು ಕಟ್ಕೋತೀನಮ್ಮ, ಆಗ ಹುಷಾರಾಗ್ಬಿಡ್ತೀನಿ. ಅಯ್ಯೋ, ಇದು ಬಂಗಾರ ತಾಯ್ತಾ ಅಂತ ನಿಮ್ಗೂ ಇದ್ರ ಮೇಲೆ ಕಣ್ ಬಿದ್ದಿದೆ ಅನ್ಸುತ್ತೆ. ಚೇಚೆ, ಆತರ ಯೋಚನೆ ಇಲ್ಲಮ್ಮ. ನಿನ್ ಮಗುಗೆ ತಾಯ್ತ ಸಹಾಯ ಮಾಡ್ದಂಗೆ ನನ್ಗೂ ಸಹಾಯ ಮಾಡತ್ತೇನೋ ಅಂತ ಕೇಳ್ದೆ. ಇದಾಳಲ್ಲ ನಮ್ಮಕ್ಕ, ಜಯ ಜಯ ನೈನಮ್ಮ ಅಂತ ಜೈಕರ ಹಾಕೊಂಡು ಕೇಳಿ. ಇನ್ನೊಂದ್ ತಾಯ್ತಾ ಇದ್ರೆ ಕೊಡ್ಬೋದೇನೋ. ಬೇಡಮ್ಮ, ಅಟ್ಲೀಸ್ಟ್ ಮಗುನಾದ್ರೂ ಕೊಡಮ್ಮ, ಆಟ ಆಡಿಸ್ತೀನಿ. ಬೇಕಾಗಿಲ್ಲ, ಮತ್ ಹೋಗ್ ನಮ್ಮ ಅಕ್ಕನ್ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಮಾವ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಸುಸ್ತಾಗ್ತಾ ಇದೆ ಅಂತೆ, ಅದಕ್ಕೆ ತಾಯ್ತಾ ಕೊಡು ಅಂದ್ರೆ ಕೊಡಲ್ಲ ಅಂದು ವಿಶಾಲು. ಹೋಗ್ಲಿ, ಮಗುನಾದ್ರೂ ಎತ್ಕೋತೀನಿ ಅಂದ್ರೆ ಒಳ್ಳೆ ಕಳ್ಳಂತರ ನೋಡ್ಬಿಟ್ಲು. ನಥಿಂಗ್ ಟು ವರಿ ಮಾವ. ತಾಯ್ತಾ ಕೊಡ್ದಿದ್ರೆ ಏನು, ಅದಕ್ಕಿಂತ ಇನ್ನೂ ಪವರ್ಫುಲ್ ಆಗಿರೋ ವಿಭೂತಿ ಇದೆ. ವಿಭೂತಿನ ಎಲ್ಲಿದೆ ವಿಶಾಲು? ನಾನು ಉರುಳಾಡೋಷ್ಟಿದ್ಯಾ? ಉರುಳಾಡಿದ್ರೆ ಹಂದಿ ಅಂತ ಅನ್ಕೊಳ್ಳೋ ಅವಕಾಶ ಇದೆ ಅಂತ ಸ್ವಲ್ಪನೇ ತಂದಿದ್ದಾರೆ. ನಿಮ್ಮ ಅಕ್ಕ, ನಿಮ್ಮ ಅಮ್ಮ? ಎಸ್. ಮತ್ ಹೇಳಿಲ್ವೇ? ಯಾರಿಗೂ ಹೇಳಬಾರ್ದು ಅಂತ ಸೀಕ್ರೆಟ್ ಆಗಿ ಅವ್ರ ರೂಮಲ್ಲೇ ಇಟ್ಕೊಂಡಿದ್ದಾರೆ ಮಾವ. ನಮ್ ವಲ್ಲಭ ಮೊದ್ಲೇ ಸ್ವಾರ್ಥಿ, ಸಖಿಗೆ ದುರಾಸೆ. ಮಾಮ್ ವಿಷಯ ನಿಮಗ್ ಗೊತ್ತೇ ಇದೆ. ವಿಭೂತಿನ ಎಲ್ಲ ಹಚ್ಕೋಬೇಕು? ಹಣೆಗಿಟ್ಕೊಂಡ್ರೆ ಸಾಕು, ಕೆಟ್ಟ ದೃಷ್ಟಿ ಎಲ್ಲ ಚಿಟ್ಕೆಲ್ ಹೋಗ್ಬಿಡುತ್ತೆ. ಈಗ್ಲೇ ಹೋಗಿ ಅದನ್ನ ನನ್ ಮುಖಕ್ಕೆ ಹಚ್ಕೊಂಡ್ಬಿಡ್ತೀನಿ. ಒಂದ್ ನಿಮಿಷ ತಡೀರಿ ಮಾವ. ನಾನ್ ಹೇಳಿದೆ ಅಂತ ಹೇಳಿದ್ರೆ ಅದ್ರ ಪವರು ಕಡಿಮೆ ಆಗುತ್ತೆ. ಏನ್ ಹೇಳಿದೆ ನೀನು? ಮಾವ, ಅದೇ ನಾವೆಲ್ ಮಾತಾಡಿದ್ವಿ ಅಂತ. ಮಾವ, ಯು ಆರ್ ಎ ಜೆಂಟಲ್ಮೆನ್ ಮಾವ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ವಿಶಾಲು. ಲೈಟ್ ಹೌಸ್
ಅಬ್ಬಾ ನಾನ್ ಮೇಕಪ್ ಹಾಕೋಬಹುದು ಅಂತ ಆಯ್ತು. ನಾವು ಎಲ್ಲಿದ್ದೇವೆ? ಕಳಿಂಗ ರಾಜ್ಯದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ನಾವು ಬಂದಿದ್ದಾದರೂ ಹೇಗೆ? ಚಿಕ್ಕಪ್ಪ, ಹೇ ಬಾಲೆ, ಯಾರು ನೀನು? ನಾನ್ ಚಿಕ್ಕಪ್ಪ, ನೈನಿ. ನೈನಿನಾ? ಅಷ್ಟಕ್ಕೂ ನನ್ ವಿಭೂತಿ ಏನಾಯ್ತು? ಅಳಿಸೋಯ್ತು ಮಾವ. ಸಖಿ ನೀರ್ ಹಾಕಿರ್ಲಿಲ್ಲ ಅಂದಿದ್ರೆ ಚಿಕ್ಕಪ್ಪ ಕೋಮಕ್ ಹೋಗ್ಬಿಟ್ಟಿರೋರು. ಯಾಕೆ ನೀರು ಹಾಕ್ಬಿಟ್ಟೆ? ಇಲ್ಲ ಅಂದ್ರೆ ಮ್ಯಾಜಿಕ್ ನಡ್ತಿರೋದು. ಹಾ, ನಿನ್ನಿಂದ ಆಗ್ಬೇಕಾಗಿದ್ದು ಯಾಕ್ ಬಿಡು. ವಲ್ಲಭ, ಸಖಿ, ನೀವು ಹುಷಾರಾಗಿ ನೋಡ್ಕೊಂಬನ್ನಿ. ಮಾವ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಚಳಿ ಆಗ್ತಾ ಇದೆ. ಲೈಟ್ ಹೌಸ್ ಬಾ ಹೋಗೋಣ. ನಡೀರಿ. ಲಾಕೆಟ್ ಇದನ್ನ ನಾಗಮಣಿ ಹಾರ ಅಂತಾರೆ. ಫೋನ್ ಕೊಡು ವಲ್ಲಭ್. ಯಾಕೆ? ಕೊಡು, ಹೇಳ್ತೀನಿ. ಫೋಟೋ ಯಾಕೆ ತಗೊಂಡೆ? ಅರ್ಜೆಂಟ್ ಆಗಿ, ಆಸ್ ಇಟ್ ಈಸ್ ಆಗಿ ಇದೇ ತರ ಇರೋ ಡೂಪ್ಲಿಕೇಟ್ ಸರ ಇನ್ನೊಂದು ಬೇಕು. ಯಾಕೆ? ಅದನ್ನ ಈ ಬಾಕ್ಸ್ ಅಲ್ಲಿ ಇಡಕ್ಕೆ ಮತ್ ಒರಿಜಿನಲ್ ನ ನಮ್ಮ ಹತ್ರ ಇಟ್ಕೊಳಕ್ಕೆ. ನೀನ್ ಅದನ್ನ ತರ್ಸೋ ಕೆಲ್ಸ ನೋಡು, ಅಲ್ಲಿ ನಾನು ಮಾಮ್ನ ಮೆಚ್ಚೋ ಕೆಲ್ಸ ಮಾಡ್ತೀನಿ. ನಾನ್ ನಿಮಗ್ ಫೋಟೋಸ್ ಕಳ್ಸಿದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದೇ ತರದ್ದು ಡೂಪ್ಲಿಕೇಟ್ ಸರ ಬೇಕು. ಎಸ್, ಮೇಕ್ ಇಟ್ ಫಾಸ್ಟ್. ಪಾಪ, ಈ ನಾಗಮಣಿ ಹಾರದಿಂದ ತನ್ನ ಮಗುನ ನೋಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಮಾತೃದೇವಿ ನಯನಿ. ವಲ್ಲಭ, ನೀನೇನ್ ಇಲ್ಲೇ ನಿಂತಿದ್ಯಾ? ಹೊರಡು.
ಏನ್ ಮಾಡ್ತಿದ್ದಾಳೆ ಇಲ್ಲಿ? ಇದನ್ನೇ ಒರಿಜಿನಲ್ ಅನ್ಕೊಂಡು ಡೂಪ್ಲಿಕೇಟ್ ಸರನ್ನ ತಗೊಂಡ್ ಬರ್ತೀಯ ನಾಯಿನಿ. ನೀನ್ ಅನ್ಕೊಂಡಿದ್ದು ಆಗಲ್ಲ. ಯಾಕೆ ನಿಂತ್ಕೊಂಡೆ ಬ್ರೋ? ಅದು ಕೆಳಗ್ ನೀರಿದ್ಯಲ್ಲ, ಜಾರ್ ಬೀಳ್ಬಹುದು ಅಂತ ಸುಮ್ನಾದ ಅನ್ಸತ್ತೆ. ಸಮುದ್ರನ ದಾಟು ಅಂತ ಏಜ್ ಬಂದ್ರು ಕೂಡ ನೀರಿಗೆ ಭಯ ಪಡ್ತಾರೆ ಅನ್ಕೊಂಡ್ರ ನನ್ನ ಈ ಹಸ್ಬೆಂಡು? ಬ್ರದರ್, ರೈಟಿಗೆ ಬಾ. ಯಾಕೆ? ಹೋಗ್ಲಿ, ಲೆಫ್ಟಿಗೆ ಬಾ. ಹೋಗಲ್ಲ, ಇಲ್ಲೇ ಇರ್ತೀನಿ. ಏನಾಯ್ತು ವಲ್ಲಭಾವ? ಮುಖ ಯಾಕಾತ್ರ ಇಟ್ಕೊಂಡಿದ್ಯಾವಲ್ಲ ಬಾ. ಹೋಗ್ದೆ ಇಲ್ಲೇ ನಿಂತ್ಕೊಂಡ್ರೆ ಡೌಟ್ ಬರುತ್ತೆ. ಹೋಗು. ವಿಶಾಲಗ್ ನನ್ ಮೇಲೆ ಡೌಟ್ ಬಂದಿದ್ಯಾ? ನಾನು ಎಷ್ಟೇ ರೂಟ್ ಬದಲಾಯಿಸಿದ್ರು ನನ್ನ ಹಿಂದೆನೆ ಬರ್ತಾ ಇದ್ದಾನೆ. ಅವನು ಇಲ್ಲಿಗೆ ಯಾಕೆ ಬಂದ? ಏನ್ ತಗೊಂಡು ಹೋಗ್ತಿದ್ದಾನೆ? ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದಾನೆ? ಹೇಳುವಲ್ಲಬಾ. ಮಾಮ್, ವಿಶಾಲ್ ನನ್ನ ಹಿಂದೆನೆ ಬರ್ತಾ ಇದ್ದಾನೆ. ಅನುಮಾನ ಬಂದಿದೆ ಅನ್ಸತ್ತೆ. ನಿನ್ ಹತ್ರ ಸರ ಇರೋ ವಿಷಯ ಅವನು ಗೊತ್ತಾಗಿದ್ಯಾ? ಇಲ್ಲ ಮಾಮ್. ಮಾಮ್, ನನ್ನ ಹಿಡ್ಕೊಂಡ್ರೆ ಏನ್ ಮಾಡ್ಲಿ? ತಲೆ ಉಪಯೋಗಿಸುವಲ್ಲಭ. ನೀನ್ ಸಿಕ್ಕಾಕೊಂಡ್ರು ಆ ಲಾಕೆಟ್ ಬಗ್ಗೆ ನೀನ್ ಹೇಳ್ಬೇಡ. ಅದು ಅವನಿಗೆ ಸಿಗ್ಬಾರ್ದು. ಮತ್ತಿನ್ನೇನ್ ಮಾಡ್ಲಿ ಮಾಮ್? ನುಂಗ್ಬಿಡು. ಮಾಮ್, ಇಲ್ಲ ಅಂದ್ರೆ ಇನ್ನೇನೋ ತಪ್ಪಿಸ್ಕೊಂಬಿಡು. ಎಲ್ ಬಿಸಾಕ್ಲಿ? ಯೂಸ್ಲೆಸ್ ಫೆಲೋ. ಮಾಮ್ 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 ಮಾಮ್. ರೆಡಿ ಆಗಿದ್ದಾರೆ ಅಂದ್ಮೇಲೆ ಯಾಕೆ ಇಷ್ಟು ನಿಧಾನಕ್ಕೆ ಬರ್ತಾ ಇದೆಯಾ? ಸುಮನ ತನ್ನ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಳೋ ಹೊತ್ತಿಗೆ ಟೈಮ್ ಆಗೋಗುತ್ತೆ. 2 ನಿಮಿಷದಲ್ಲಿ ಮುಗಿಯುತ್ತೆ ಅಂದ್ಲು. ಇನ್ನ ರೆಡಿ ಆಗ್ತಾನೆ ಇದ್ದಾಳೆ. ನಾವೇನ್ ಫಂಕ್ಷನ್ಗೇನ್ ಹೋಗ್ತಿಲ್ಲ, ಹುತ್ತಕ್ ಹಾಲ್ ಹಾಕ್ ಬರೋದಷ್ಟೇ ತಾನೇ. ಹಾಸಿನಿ, ಒಬ್ರು ಇಬ್ರು ಹೋದ್ರೆ ಸಾಕಾಗಲ್ವಾ? ಎಲ್ರೂ ಹೋಗೋ ಅವಶ್ಯಕತೆ ಇದೆಯಾ? ಹೇಳ್ಬೇಕು ಅಂದ್ರೆ ಮನೇಲಿರೋ ಜೋಡಿಗಳು ಹೋಗ್ಬೇಕು ಅತ್ತೆ. ಮಾವ ಅಂತೂ ನಿಮ್ ಜೊತೆಗ್ ಬರಕ್ ಇಷ್ಟ ಇಲ್ಲ ಅಂದ್ರು. ಅಂಕಲ್ ಮನೇಲಿದ್ದಾಗ ನೀವು ಮನೇಲೇ ಇದ್ರಲ್ಲ ಆಂಟಿ? ನಮ್ ಡ್ಯಾಡ್ಗೆ ಅವಾಗವಾಗ ಆವೇಶ ಬರ್ತಾನೆ ಇರುತ್ತೆ. ಮಾಮ್, ನಾವು ಹೋಗೋದು ಒಳ್ಳೇದು ಅನ್ಸುತ್ತೆ. ಎಲ್ರು ಬಂದಿದ್ರಲ್ಲ?
ನಿನ್ನ ನಾದ್ನಿನ್ ಬಿಟ್ಟು ಎಲ್ರೂ ರೆಡಿ ಬ್ರೋ. ಬಂದ್ಬಿಡ್ತಾಳೆ ಬಿಡ. ದಟ್ಸ್ ಓಕೆ, ನಿಧಾನವಾಗಿ ಹೋಗೋಣ. ಅಲ್ಲ, ಯಾವ ಹುತ್ತಕ್ಕೆ ಹೋಗ್ತಾ ಇದೀವಿ? ಹುತ್ತದಲ್ಲಿ ವೆರೈಟೀಸ್ ಇರಲ್ವಲ್ಲ ವಿಶಾಲ್. ಇರುವೆ ಕಟ್ಟಿದ ಹುತ್ತದಲ್ಲಿ ಹಾವುಗಳಿರ್ತವೆ. ಹೇಗಂದ್ರೆ ನಮ್ಮನೇಲಿ ನೀನಿರೋ ಹಾಗೆ. ಶುರು ಮಾಡ್ಕೊಂಡ್ಲು ಹಾಸಿನಿ. ಹಾಲು ಹಾಕ್ತಾಳೋ ಇಲ್ವೋ, ಆದ್ರೆ ನಿಮ್ಮೇಲೆ ಅರ್ಚನೆ ನಡೀತಾನೇ ಇರತ್ತೆ. ಸಖಿ, ಅವಳ ಜೊತೆ ಏನ್ ಮಾತ್ ಬಿಡು. ವಿಶಾಲ್ ಕೇಳಿದ್ದು ಹುತ್ತ ಎಲ್ಲಿದೆ ಅಂತ. ಹೋದ್ ವರ್ಷ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ಹುತ್ತಕ್ಕೆ ಹಾಲು ಹಾಕಿದ್ವಿ ಅಲ್ವಾ ಬಾಬಾ? ಈ ಸಲ ಪರಮೇಶ್ವರಿ ದೇವಸ್ಥಾನದ ಹತ್ರ ಇರೋ ಹುತ್ತಕ್ಕೆ ಹಾಲು ಹಾಕೋಣ. ಅಲ್ಲಿಗಾಕೆ? ಎಲ್ಲಿ ಹೋದ್ರು ಒಂದೇ ಅಲ್ವಾ ಬಲ್ಲಬ? ಹುತ್ತ ಒಂದೇ ಮಾವ, ಆದ್ರೆ ವಲ್ಲಭನ್ಗೆ ಬಹುಶಃ ಆ ಜಾಗ ಆಗ್ಬಾರ್ದಿಲ್ಲ ಅನ್ಸುತ್ತೆ. ರಾತ್ರಿ ವಿಶಾಲ್ ನನ್ನ ಫಾಲೋ ಮಾಡ್ತಿದ್ದ ಅಂತ ಆ ಪರಮೇಶ್ವರಿ ದೇವಸ್ಥಾನದ ಹತ್ರ ತಾನೆ ಆ ಮಣಿಹಾರನ ನನ್ ಬಿಸಾಕಿದ್ದು. ಇವಾಗ ಇವ್ರು ಅಲ್ಲಿಗೆ ಹೋಗೋಣ ಅಂತಿದ್ದಾರೆ. ತಂಬಿಟ್ಟಿಟ್ಟು ಹಾಲು ಹಾಕಮ್ಮ. ನೀವು ದೀಪ ಬೆಳಗ್ಸಮ್ಮ. ಹುತ್ತ ಕೈ ಮುಗಿದು ಪ್ರದಕ್ಷಿಣೆ ಮಾಡಿ. ಹಾಗೆ ಹೂವನ್ನು ಏರ್ಸ್ರಮ್ಮ. ದಾರಿ 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 ಬಿಡಿ. ನಾಗರಾಜ ನಾಗರಾಜ, ನಿಮ್ಗೆ ಪೂಜೆ ಮಾಡೋಕಂತ ಬಂದಿದೀವಿ ನಾಗರಾಜ. ತುಂಬಾ ಓವರ್ ಆಗಿ ಆಡಕ್ ಹೋಗ್ಬೇಡ್ರಿ. ಇವನು ಅತಿಯಾಗಿ ಆಡ್ತಿದ್ದಾನೆ ಅಂತ ಹಾವು ಕಚ್ಚಿ ಸಾಯಿಸ್ಬಿಡ್ಬೋದು. ಇವಳೆ ಭಗವಂತ ಭಕ್ತರ್ನ ಪ್ರೀತಿಯಿಂದ ನೋಡ್ಕೋತಾನೆ ಹೊರತು ನಿನ್ನಂತವ್ರನ್ನ ನೋಡೋದು ಇಲ್ವೇ? ಹಾಗನ್ಬೇಡಿ ಮಾವ, ಮತ್ತೆ ಅತ್ತೆ ಫೀಲ್ ಮಾಡ್ಕೋತಾರೆ. ವಿಕ್ರಾಂತ್, ಇವಳಿಗೆ ಫೀಲಿಂಗ್ಸ್ ಬೇರೆ ಇದೆ ಅಂತೀಯನಪ್ಪ ನೀನು. ಬನ್ನಿ 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 ಬನ್ನಿ. ನಾಗರಾಜ ನಾಗರಾಜ, ನಿಂಗೆ ಪೂಜೆ ಮಾಡಲೆಂದು ಬಂದಿವ ನಾಗರಾಜ. ಶಾಸ್ತ್ರಿಗಳೇ, ಹೇಳಿ. ಇವತ್ತಿನ ಪೂಜಾ ವಿಶೇಷ ಏನು ಅಂತ ಹೇಳಿ. ಸರಿನಮ್ಮ. ಆತ್ರೇಯ, ಆರಿದ್ರ, ಮೂಲ, ಪೂರ್ವಭಾದ್ರ, ಪೂರ್ವಾಷಾಢ, ಈ 5 ನಕ್ಷತ್ರಗಳು ಸರ್ಪ ನಕ್ಷತ್ರಗಳು. ಒಂದು ಕ್ಷಣ ನಿಲ್ದೆ ವೇಗವಾಗಿ ಚಲಿಸೋದನ್ನ ನಾಗಂ ಅಂತಾರೆ. ಎಲ್ಲದಕ್ಕಿಂತ ವೇಗವಾಗಿ ಹೋಗೋದು ಕಾಲ ಆಗಿರೋದ್ರಿಂದ ಕಾಲನಾಗ ಅಂತಾರೆ. ಹೌದು ವಿಶಾಲ್ ಅವರೇ. ಚೌತಿ ಅಂದ್ರೆ 4ನೇದು. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು 4ನೇದು. ಮೋಕ್ಷ ಆಗಿರೋದ್ರಿಂದ ಇವತ್ತು ನಾಗನ್ನ ಆರಾಧಿಸಿದ್ರೆ ಮೋಕ್ಷ ಸಿಗುತ್ತೆ. ನಮ್ಮ ಅತ್ತೆ ಕಚ್ಚಿದ್ರು ಮೋಕ್ಷ ಸಿಗತ್ತೆ ಶಾಸ್ತ್ರಿಗಳೇ. ಏ ಹಾಸಿನಿ, ನೀನ್ ಪೂಜೆಗ್ ಬಂದಿದ್ಯಾ ಅಥವಾ ನನ್ ಮೇಲೆ ಜೋಕ್ ಮಾಡಕ್ ಬಂದಿದ್ಯಾ? ಹುತ್ತದ ಪಕ್ಕದಲ್ಲೇ ಇದೆಯಾ. ಹಾವು ಹೊರಗಡೆ ಬಂದು ನಿನ್ನೆ ಕಚ್ಚಿದ್ರು ಕಚ್ಚುತ್ತೆ, ಹುಷಾರಾಗಿರು. ನಿಮ್ಮನ್ ಮೀರ್ಸೋ ವಿಷ ಜೀವಿ ಯಾವ್ದಾದ್ರು ಇರತ್ತಾ ಹೇಳಿ. ನೀವು ಪೂಜೆ ಮಾಡ್ತಿರೋದನ್ನ ಇಷ್ಟಪಟ್ಟು ನೋಡ್ತಿದಾರಮ್ಮ.
ಅವ್ರಿಗೇನೋ ಇಷ್ಟ, ಆದ್ರೆ ಆ ಮಕ್ಕಳಲ್ಲಿ ಗಾಯತ್ರಿ ದೇವಿ ಇರ್ಬೋದೇನೋ, ಆ ಮಣಿಹಾರ ಅವಳನ್ನ ತೋರ್ಸುತ್ತೇನೋ ಅಂತ ನನಗ್ ಟೆನ್ಷನ್ ಆಗ್ತಿದೆ. ಕುಂಕುಮ ಏರ್ಸಿದ್ದು ನೈವೇದ್ಯ ಅರ್ಪಿಸಿದ್ದು ಕೂಡ ಆಯ್ತಲ್ಲಮ್ಮ. ಈಗ ದೀಪಾರಾಧನೆ ಮಾಡಿ ಗಂಡ ಹೆಂಡತಿ ಹುತ್ತಕ್ಕೆ ಹಾಲೇರಿರಿ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಶಾಸ್ತ್ರಿಗಳೇ. ಲೈಟ್ ಹೌಸ್ ಯಾಕಾಗ್ ನಿಂತಿದ್ಯೆ? ಕೂತ್ಕೋಬೇಕು ಅಂತೀರಾ? ನೀನ್ ಕೂತ್ರು ನಿನ್ ತಂಗೆ ಇರತ್ತೆ ಕಣೆ. ಆ ಕುಂಕುಮದ ಬಟ್ಲು ತಗೊಂಡು ಎಲ್ಲಾರ್ಗೂ ಹಚ್ಚು. ಇವತ್ತು ಜಾಸ್ತಿ ಭಕ್ತಿ ಬಂದ್ಬಿಟ್ಟಿದೆ ನಿಮ್ಗೆ. ನಾನ್ ಕನ್ನಡಿಯಲ್ಲಿ ನೋಡಿ ಹಚ್ಕೋತೀನಿ. ವಿಕ್ರಾಂತ್ ನೋಡ್ಕೋತ್ಯಾ? ನನ್ನ ಜೀವನದಲ್ಲೇ ಸಂತೋಷ ಅನ್ನೋದಿಲ್ಲ, ಇನ್ನೀ ಗ್ಲಾಮರ್ ಯಾಕೆ ಮಾವ? ನನ್ ಕಟ್ಕೊಂಡಿದ್ದಕ್ಕೆ ಅಂತಾನೆ ಹೇಳಿ. ಯಾರಿಗೂ ಗೊತ್ತಿಲ್ಲ ಅನ್ಕೋಬೇಡ. ದೀಪ ಬೆಳಗಿಸ್ತಾ ಇದಾರೆ, ಸೈಲೆಂಟ್ ಆಗಿರಿ. ಗಂಟೆ ಇದ್ರೆ ಬಾರಿಸಿ. ಮಲ್ಗಿರೋ ಹಾವನ್ನ ಎಪ್ಸೋದ್ ಯಾಕೆ? ಸ್ವಾಮಿ ನಾಗರಾಜ, ನೀನ್ ಎಲ್ಲಿದ್ಯೋ ಗೊತ್ತಿಲ್ಲ, ನನ್ ಮನ್ಸನ್ ಬಾಧೆನ ಅರ್ಥ ಮಾಡ್ಕೊ. ಆರ್ತಿ ಮಾಡಾಯ್ತು, ನಾಗಮಣಿ ಹಾರ ನನ್ ತಂಗಿ ಕತ್ತಲ್ಲಿದೆ, ನನ್ ಮಗು ಎಲ್ಲಿದೆ ಅಂತ ದಾರಿ ತೋರ್ಸು. ದಯವಿಟ್ಟು ಇವತ್ ನನ್ ಮಗು ಸಿಗೋ ಹಾಗೆ ಮಾಡಿ ಸ್ವಾಮಿ. ಗಂಡ ಹೆಂಡತಿ ಸೇರಿ ಹಾಲಾಕ್ರಮ್ಮ. ಹಾಸಿನಿ ಅಕ್ಕ. ಹಾ, ವಲ್ಲಭ ಭಾವನ್ ಜೊತೆ ನೀವು, ಸುಮನ ವಿಕ್ರಾಂತ್ ಅವ್ರ ಜೊತೆ ಸೇರಿ ಹುತ್ತಕ್ಕೆ ಹಾಲೇರಿರಿ. ಮತ್ತೆ ನೀನು ವಿಶಾಲ್? ಪರವಾಗಿಲ್ಲ ಅಕ್ಕ, ಮೊದ್ಲು ನೀವ್ ಹೋಗಿ. ನಿನ್ ಇಷ್ಟನೇನಿ. 2 ನಿಮಿಷ ಕಾಯಿರಿ, ಕೊಡ್ಲಿಲ್ಲ ಅಂದ್ರೆ ಹಾವಿಲ್ಲ ಅಂತ. ಆಗ ನಿನ್ ಕೈಯಿಂದಲೇ ತೆಗಿಸ್ತೀನಿ. ಇದೊಳ್ಳೆ ಚೆನ್ನಾಗಿದೆ. ನಾನ್ ಕೇಳದ್ನಾ? ಈ ಡಮ್ಮಿನೇ ಹಾಕೋತೀನಿ ಹೊರತು ನನ್ ಕೈನ ಹುತ್ತಕ್ಕೆ ಹಾಕೋ ರಿಸ್ಕ್ ತಗೊಳಲ್ಲ. ಏನ್ ನೈನಿ, ಟೈಮ್ ಇನ್ನ ಇದೆಯಾ ಇಲ್ಲ ಆಗೋಯ್ತಾ? ಅಯ್ಯೋ, ನಿಜವಾಗ್ಲೂ ಹಾವು ಬಂತು. ನನ್ ಮಗಳೇ ನಾನು ಕಾಪಾಡ್ಕೋಬೇಕು. ಅಂದ್ರೆ ಬೆಳಕು ಕಾನವಿ ಮೇಲ್ ಬೀಳ್ತಿದೆ ಅಂದ್ರೆ
ಗಾನವಿ ನನ್ ಮಗಳ. ನಾಗರಾಜ, ನಿನ್ ಸೋದರ ಸೊಸೆ ಆಡ್ತಾಳೆ ಅಂತ ಮಣಿಹಾರನ ಹುತ್ತದಿಂದ ತಂದ್ಕೊಡ್ತಾ ಇದೀಯಾ? ತುಂಬಾ ಸಂತೋಷ. ತಗೋ ನೈನಮ್ಮ, ಮಗುಗ್ ಹಾಲು ಕುಡ್ಸಮ್ಮ. ಸೊ ಹುತ್ತದಿಂದ ಮಣಿಹಾರನ ಹಾವು ಹೊರಗ್ ತಂದ್ಕೊಟ್ರು. ಪ್ರಯೋಜನ ಇಲ್ದಿರೋ ಹಾಗಾಯ್ತು. ಹೇಗ್ ಹೇಳ್ತೀಯ? ಗಾಯತ್ರಿ ದೇವಿ ಇರೋ ದಿಕ್ಕನ್ನ ತೋರ್ಸೋ ವಸ್ತು ಒಂದು ನೈನಿಗ್ ಸಿಕ್ಕಿದೆ ಅಂತ ಮರಿ ಮಾರಣ್ಣ ವಿಭೂತಿ ಕೊಟ್ರು. ಅದನ್ನ ಮೂರ್ತಿ ಅಂಕಲ್ ಮುಖಕ್ ಹಚ್ಕೊಂಡ್ರು. ಮುಖಕ್ಕೆ ನೀರರಿಚಿದಾಗ ಆ ನೀರಿನ ಕಲೆ ಮಣಿಹಾರನ ತೋರಿಸ್ತು. ಆದ್ರೆ ಪಾಪ ನೈನಿಗ್ ಮಾತ್ರ ತನ್ ಮಗು ಎಲ್ಲಿದೆ ಅಂತ ಅದಕ್ ತೋರ್ಸಕ್ಕಾಗ್ಲಿಲ್ಲ. ಕೊನೆಗೂ ಆ ಮಣಿಹಾರನ ತಗೊಂಡು ಸೈಲೆಂಟ್ ಆಗಿ ಹೊಟ್ಟೋದ್ಲು ಆ ನೈನಿ. ಸೋಲನ್ ಒಪ್ಕೊಂಡಾಗೆ ತಾನೆ. ಅಯ್ಯೋ ದಡ್ಡ, ತಾಯಿ ಮಗು ಮುಂದೆ ಸೋಲೋದಂದ್ರೆ ಏನು? ಲಾಲ್ನೆ ಪಾಲನೆ ಮಾಡ್ತಾ ಪ್ರೀತಿ ಹಂಚ್ತಾಳೆ. ಮಗು ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಅವಳಿಗೊಂದ್ ಗತಿ ಕಾಣಿಸ್ತಾಳೆ. ನಯನಿ ಅಂತ ಹೆಣ್ಮಕ್ಳು ಖಾಲಿಯಾಗಿ ಕೂತಿದ್ದಾರೆ ಅನ್ಕೋಬಾರ್ದು, ಖಾಳಿ ತರ ಇರ್ತಾರೆ ಅಂತ ಎಚ್ಚರ ವಹಿಸ್ಬೇಕು. ವಲ್ಲಭ ನೆಕ್ಲೆಸ್ ನ ಹುತ್ತದ ಹತ್ರ ಹಾಕಿದಾನೆ ಅಂತ ಗೊತ್ತಾದಾಗ ನಂಗ್ ತುಂಬಾ ಟೆನ್ಷನ್ ಆಯ್ತು ಆಂಟಿ. ಜೊತೆಗೆ ಭಕ್ತರಲ್ಲಿ ಕೆಲವರು ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು. ಯಾರ್ ಗಾಯತ್ರಿ ದೇವಿನೋ ನಿಮಗೇನ್ ಮಾಡ್ತಾರೋ ಅಂತ ಭಯ ಆಗೋಗಿತ್ತು ನಂಗೆ. ನನ್ಗೇನಾದ್ರೂ ಅಪಾಯ ಆಗತ್ತೆ ಅಂತಂದ್ರೆ ನಿಮ್ಮಿಬ್ರಿಗಿಂತಾನೂ ನಯನಿ ಹೆಚ್ಚು ಆತಂಕಕ್ಕೊಳಗಾಗ್ತಾಳೆ ಸಖಿ. ಹಾಗ್ಯಾಕಾಂಟಿ? ನನ್ನನ್ನ ಬಲಿ ತಗೋಬೇಕು ಅಂತ ಭಗವಂತಾನೇ ಬಂದ್ರು ಸರಿ, ಅವಳೇ ಬಂದ್ ತಡೀತಾಳೆ. ಓ, ನಮ್ಮ ಅತ್ತೆ ಪ್ರಾಣಕ್ ಬದಲಾಗಿ ನನ್ ಪ್ರಾಣನೇ ತಗೋದೇವ್ರೆ ಅಂತ ಹೇಳ್ತಾಳೋ ಏನು? ಸಿಲಿಯಾಗಿದೆ ಮಾಮ್. ಹಾಗನ್ಕೋಬೇಡ್ವೋ. ಹೆಸರಿಗೆ ಅತ್ತೆ ಆಗಿರೋ ಈ ತಿಲೋತ್ತಮನ್ ಪ್ರಾಣನ ನನ್ ಸ್ವಂತ ಅಂದ್ರೆ ತನ್ ಗಂಡನ್ ಹೆತ್ತ ತಾಯಿ ಗಾಯತ್ರಿ ಅಮ್ಮ ಅವರೇ ಬಲಿ ತಗೋಬೇಕೆ ಹೊರತು ಇನ್ಯಾರ್ಗೋ ಆ ಅವಕಾಶ ಸಿಗ್ಬಾರ್ದು ಅಂತ ದೇವ್ರನ್ನೇ ತಡಿ. ವಿಕ್ರಾಂತ್ ಅವ್ರೆ, ಅದ್ಕೇನ ನೀವು ತಾಯಿ ಅಂತ ಅನ್ಕೊಂಡಿದಿರೋ ಇಲ್ವೋ, ಆದ್ರೆ ನಿಮ್ಮನ್ನ ನಾನು ಮಗನ್ಗಿಂತ ಹೆಚ್ಚಾಗಿ ಭಾವಿಸಿದೀನಿ. ಅಣ್ಣ ತಮ್ಮ ಇಲ್ದಿರೋ ನನ್ಗೆ ನೀವೇ ಎಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊಸೆಯಾಗಿ ಮನೆಗ್ ಬಂದಾಗ ನಾನು ನನ್ ಗಂಡ ವಿಶಾಲ ಯಜಮಾನ್ರು ಒಂದಾಗಕ್ಕೂ ಮೊದ್ಲೇ ನಿಮ್ಮನ್ನ ನೋಡಿ ವಿಕ್ರಾಂತ್ ಅನ್ನೋ ಒಬ್ಬ ಮಗ ನನ್ಗಿದಾನೆ ಅಂತ ಅನ್ಕೊಂಡಿದ್ದೆ. ನಾನ್ ಬಸ್ರಿ ಆಗ್ತಿದ್ರು ಸರಿ, ನನ್ ಮೈದ್ನ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ನನ್ ತಂಗಿ ನನಗ್ ಮದ್ವೆ ಮಾಡ್ಕೊಂಡು ನಿಮಗ್ ಕಷ್ಟ ಬಂದಾಗ ನಿಮ್ ಜೀವನಕ್ಕೆ ಅನ್ಯಾಯ ಆಗ್ಬಾರ್ದು ಅಂತ ಕೆಲ್ಸ ಕೊಟ್ಟು ದಾರಿ ತೋರಿಸ್ದೆ. ಪ್ರತಿಫಲವಾಗಿ ನೀವ್ ನನಗ್ ಮಾಡಿದ್ದಾದ್ರೂ ಏನು? ಸಹಾಯನ, ದ್ರೋಹನ? ಒಂದ್ ಮಗು ಸತ್ತಿರೋದ್ ಗೊತ್ತಿದ್ರು ಬದುಕಿರೋ ಎರಡನೇ ಮಗುನ ಯಾಕ್ ನನ್ನಿಂದ ಕಿತ್ಕೊಂಡ್ಬಿಟ್ರಿ? ಗಾನವಿನ ನೀವದ್ ಹೇಗ್ ತಗೊಂಡ್ರಿ?
ವಿಕ್ರಾಂತ್ ಅವ್ರೆ, ಹೇಳಿ ವಿಕ್ರಾಂತ್ ಅವ್ರೆ. ನನ್ನ ಕ್ಷಮಿಸ್ಬಿಡಿ ಅದ್ಗೆ. ನಿಮ್ಗೆ ಬೋಲ್ಟ್ ಹಾಕ್ದೆ ಸುಮ್ನಾ. ನಾನ್ ಸಾಯೋದನ್ನ ನೀವ್ ಕಣ್ಣಾರೆ ನೋಡ್ಲಿ ಅಂತ. ಏನ್ ಮಾಡ್ತಾ ಇದೆಯಾ ಸುಮ್ನಾ? ಬದುಕಿರಲ್ಲ, ನಾನು ಬದುಕಿರಲ್ಲ. ನಿನ್ಗೇನಾದ್ರು ಹುಚ್ಚ? ಹೌದು, ಹುಚ್ಚೆ. ನನ್ ಮಗುನ ಮಕ್ಳನ್ ಕಳ್ಕೊಂಡವಳು ಎತ್ಕೊಂಡ್ ಹೋಗ್ತಿದ್ರು, ಹುಚ್ಚಿ ತರ ನೋಡ್ಕೊಂಡ್ ನಿಂತಿದ್ನಲ್ಲ. ನನ್ನ ಹುಚ್ಚಿ ಅಂತ ಎಲ್ರು ಅಂತಿರ್ಬೇಕಾದ್ರೆ ಹೆತ್ತ ಮಗುನ್ ಕೂಡ ದೂರ ಮಾಡ್ಕೊಂಡು ಜೀವಂತ ಶವವಾಗಿ ಬದುಕೋದ್ಕಿಂತ ನಾನ್ ಸತ್ತ ಹೋಗೋದೇ ವಾಸಿ. ಸುಮನಾ, ಸುಮನಾ, ನೀನ್ ಆವೇಶ ಪಡ್ಬೇಡ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ನನ್ನ ಕಪಾಳಕ್ ಹೊಡೆದು ನನ್ ಮಗುನ್ ಕರ್ಕೊಂಡ್ ಹೋಗಕ್ಕೆ ಅವಳು ಯಾರು? ಅವಳು ಗಿವಳು ಅಂತ ಮಾತಾಡ್ಬೇಡ, ಅವ್ರು ನಿಮ್ಮ ಅಕ್ಕ. ಅಕ್ಕನ ಏನ್ ಮಾಡಿದಾಳ್ ನನ್ಗೆ? ನಾನ್ ಚೆನ್ನಾಗಿರಕ್ಕೆ ಆಸ್ತಿ ಕೊಟ್ಟಿದ್ದಾಳೆ ಅಂತ ಮಾತ್ರ ಹೇಳ್ಬೇಡಿ. ಗಾನವಿನ ನಾನ್ ಹೆತ್ತಿದ್ದೀನಿ ಅಂತ ನನ್ ಪಾಲ್ ನನಗ್ ಬಂದಿದೆ. ಗಾನವಿನ ಹೆತ್ತಿರೋದು ನೀನೆಲ್ಲ ಕಣೆ, ನೈನೇ ಅದ್ಕೆ. ಅದನ್ನ ಹೇಳೋಣ ಅಂತ ಅನ್ಕೊಂಡ್ರೆ ಸತ್ಗೆತ್ ಹೋಗ್ಬಿಡ್ತೀಯನೋ ಅನ್ನೋ ಭಯದಲ್ಲಿ ಸುಮ್ನೆ ಇದ್ದೀನಿ. ಎಲ್ಲ ಕರ್ಕೊಂಡು ಹೋಗ್ತಿ ಅಂತ ಕೇಳ್ಬಾರ್ದಾ? ನನಗ್ ಹಾಲ್ ಬರಲ್ಲ ಅಂತ ಅವಳು ಕೊಡ್ತಾಳೆ, ನನ್ ಲಾಲಿ ಹಾಡಿಲ್ಲ ಅಂದ್ರೆ ಅವಳು ಹಾಡ್ತಾಳೆ. ಸಂಸಾರ ಕೂಡ ಹಾಗೇನಾ? ಸ್ಟಾಪ್. ಕರ್ಕೊಂಡ್ ಬಂದಿದ್ದೀನಮ್ಮ, ಹಸುಗೂಸನ್ ಕರ್ಕೊಂಡ್ ಬಂದಿದ್ದೀನಿ. ನನ್ ತಂಗಿಗ್ ಮಡ್ಲಲ್ಲಿದ್ದ ಗಾನವಿನ ನಂದೇ ಅನ್ನೋ ಅಧಿಕಾರದಲ್ಲಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಮ್ಮ. ವಿಕ್ರಾಂತ್ ಅವರು ಈ ಮಗುನ ನೀವೇ ಬೆಳೆಸ್ಬೇಕು ಅಂತಾರೆ. ನನ್ ತಂಗಿ ನೋಡಿದ್ರೆ ನನ್ ಮಗುನ ನೀನ್ ಹೇಗ್ ಕರ್ಕೊಂಡ್ ಹೋಗ್ತೀಯಾ ಅಂತಾಳೆ. ನಾನ್ ಏನ್ ಮಾಡ್ಬೇಕು? ಪ್ರಶ್ನೆ ಮಾಡಿದ್ರೆ ಯಾರು ಉತ್ತರ ಹೇಳಲ್ಲ. ಅದಕ್ಕೆ ಗಾನವಿನ್ ಕರ್ಕೊಂಡ್ ಬಂದು ನಿನ್ ಪಾದದ ಹತ್ರ ಇಟ್ಟಿದ್ದೀನಿ. ನಾನಿಬ್ರು ಮಕ್ಕಳನ್ನ ಹೆತ್ತಿದ್ರು ಕೂಡ ಮಕ್ಕಳನ್ನ ನೋಡಿ ಖುಷಿ ಪಡೋ ತಕ್ಷಣ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ನೀನು. ಒಂದ್ ಮಗು ಹುಟ್ಟುತ್ತಾನೆ ಹೋಗ್ಬಿಡ್ತು, ಇನ್ನೊಂದ್ ಮಗುನ ಯಾರು ಎತ್ಕೊಂಡು ಹೋದ್ರು ಅಂತ ಗೊತ್ತಾಯ್ತು. ಯಾರು ಎತ್ಕೊಂಡು ಹೋದ್ರು? ಗಾಯತ್ರಿ ಅಮ್ಮವ್ರನ್ನ ಎತ್ಕೊಂಡು ಹೋಗಿದ್ದು ವಿಕ್ರಾಂತ್ ಅವರ. ವಿಕ್ರಾಂತ್ ಅವರು ಒಂದ್ ವೇಳೆ ಮಗುನ ಸುಮ್ಮನೆ ಕೊಟ್ಟಿದ್ರೆ ಅವಳ ಹೆತ್ತ ಮಗು ಏನಾಯ್ತು? ಅವಳ ಮಗು ಮಾಯ ಆಗೋಯ್ತಾ? ಇದಕ್ಕೆಲ್ಲ ಉತ್ತರ ಯಾರು ಹೇಳಲ್ಲ. ಹೇಳಮ್ಮ. ಆಂಟಿನೇ ಹೇಳಿದ್ರಲ್ಲ ವಲ್ಲಭ್, ತನ್ ತಾಯಿನ ಕಾಪಾಡ್ಬೇಕು ಅನ್ಕೊಂಡಿರೋ ಮಗ ಅಲ್ವಾ? ಅದು ಮಗು ವಿಷಯನೇ ಇರ್ಬೇಕು ಅಂತ ನನಗ್ ಡೌಟ್ ಆಗ್ತಿದೆ. ನಿಮ್ ಪ್ರಾಣದ ಜೊತೆ ವಿಕ್ರಾಂತಿನ ಆಟ ಆಡಲ್ವಲ್ಲ ಆಂಟಿ? ಯಾಕಾಗ ಅನ್ಕೋತಿದ್ದೀರಾ? ಯೋಚನೆ ಮಾಡಿದಾಗ ಆನ್ಸರ್ ಸಿಕ್ಕದೆ ಅನುಮಾನ ಬರುತ್ತೆ ಅಂತಂದ್ರೆ ಎದುರುಗಡೆ ಇರೋರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ ಸಖಿ. ನನ್ಗೂ ಹಾಗೆ ಅನಿಸ್ತಾ ಇದೆ ಮಾಮ್. ಅವನು ನೈನಿ ಹತ್ರ ಏನ್ ಹೇಳಿದ್ನೋ ಗೊತ್ತಿಲ್ಲ, ಆದ್ರೆ ಅದಾದ್ಮೇಲೆ ಅವಳು ಸುಮನ ಕಪಾಳಕ್ ಹೊಡೆದು ಗಾನವಿನ ಎತ್ಕೊಂಡು ಹೊರಗೆ ಹೊರಟೋದ್ಲಂತೆ. ವಿಶಾಲ್ ಹೋದ್ನಾ? ಹೆಂಡತಿನ ಹುಡ್ಕೋದಕ್ ಹೋಗಿದ್ದಾನೆ. ಇದೇನಾಂಟಿ ಕತೆ ಹೊಸ ಟರ್ನ್ ತಗೋತು? ತಂಗಿ ಮಗುನ ಅಕ್ಕ ತಗೊಂಡು ಹೋಗಿದ್ದಾಳೆ. ವಿಕ್ರಾಂತ್ ಅತ್ತಿಗೆ ಕಾಲ್ ಹಿಡಿತಿದ್ದಾನೆ.
ಮೊದ್ಲು ಕೊಡೆ ಮಗುನ. ಅಕ್ಕ ಅಕ್ಕ ಬಿಡು ಅಕ್ಕ. ನನ್ ಸಾವಿನ ಕಾರಣ ಕೊಟ್ಟ. ಏನೋ ಮಿಸ್ ಹೊಡಿತಾ ಇದೆ ಅಂತ ನಿಮ್ಗನ್ಸ್ತಾ ಇಲ್ವಾ? ಅದು ಕೂಡ ವಿಶಾಲ್ಗೊಂದ್ ಮಾತು ಹೇಳ್ದೇನೆ. ಇಷ್ಟೊತ್ತಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ಸ್ವಾಮೀಜಿನ ಮೀಟ್ ಮಾಡಕ್ ಹೋಗಿರ್ಬೋದಾ? ಮಗುಗೆ ಜ್ವರ ಇಲ್ಲ, ಇನ್ಯಾರಿಗೂ ಪ್ರಾಬ್ಲಮ್ ಇಲ್ಲ. ಆದ್ರೆ ನಯನಿ ಗಡಿಬಿಡಿಯಿಂದ ಆಚೆ ಹೋಗಿದ್ದಾಳೆ ಅಂತಂದ್ರೆ ಖಂಡಿತ ಏನೋ ವಿಷಯ ಇದ್ದೇ ಇರುತ್ತೆ. ಮಾಮ್, ಇನ್ನೊಂದು ವಿಷಯ. ಚಿಕ್ಕ ಮಗುನ ನಯನಿ ಎತ್ಕೊಂಡು ಹೋಗಿದ ವಿಷಯನ ಪಕ್ಕಕ್ಕಿಟ್ರೆ ಅವಳ ಹೆತ್ ಮಗು, ಐ ಮೀನ್ ಗಾಯತ್ರಿ ದೊಡ್ಡಮ್ಮ ಜೀವನ್ ಕೈ ಸೇರಿದ್ಮೇಲೆ ದಾರಿ ತಪ್ಪಿದ್ದಲ್ವಾ? ಅದ್ರ ಬಗ್ಗೆನೂ ಯೋಚಿಸ್ಬೇಕು. ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ನಮಗ್ ಗೊತ್ತಾದ್ರೆ ಆ ಗಾಯ ತಂದೆಗಾದ್ರೆ ಸಹಿಸ್ಕೋಬಹುದು, ಅದೇ ತಾಯಿಗಾದ್ರೆ ಹಿಂಸೆ ಆಗತ್ತೆ. ಸುಮನ, ನಾನು ನಿನ್ಮೇಲೆ ಕೈ ಮಾಡ್ದೆ ಅನ್ನೋ ಕೋಪನ ನನ್ ಮೇಲ್ ತೋರ್ಸು, ಆದ್ರೆ ಈ ಮಗು ಮೇಲ್ ಮಾತ್ರ ತೋರಿಸ್ಬೇಡ. ಏನಾಯ್ತೋ ಏನೋ, ನೀನ್ ಕ್ಲೋಸ್ ಆಗಿದ್ಯಲ್ವಾ ವಿಕ್ಕಿ? ನಿನ್ಗೇನಾದ್ರೂ ಗೊತ್ತಾ? ವಿಕ್ರಾಂತ್ ಕೂಡ ಏನೂ ಮಾತಾಡ್ಲಿಲ್ವಲ್ಲ. ಅವನು ಸುಮನ ಯಾವ ಸೀರೆ ಹುಟ್ಟಿದ್ದಾಳೆ ಅಂತ ನೋಡಲ್ಲ. ಆದ್ರೆ ನಯನಿ ಕಾಲ್ಗೆ ಚಪ್ಲಿ ಹಾಕಿದ್ದಾಳ, ಕಾಲ್ಗೆಜೆ ಹಾಕಿದ್ದಾಳ ಅಂತ ನೋಡ್ತಾನೆ. ಅಂತ ಮನಸ್ಥಿತಿಲಿದ್ದಾನ ಅವನು. ನಿಮ್ಗಿಂತನಾ? ಏಯ್ ಏಯ್, ಗುದ್ದು ಬಿಡ್ತೀನಿ ಅಷ್ಟೇ. ಆಮೇಲೆ ಏಯ್, ಹೋಗು ವಲ್ಲಭ್, ಇಲ್ಲ ಅಂದ್ರೆ ಇವಳು ನಿನ್ ಮುಖ ಗುದ್ದು ಬಿಡ್ತಾಳೆ. ಹೋಗು. ಛೆ, ನಂಗೋಸ್ಕರ ಮಗುನ ತ್ಯಾಗ ಮಾಡ್ಬೇಕು ಅನ್ಕೊಂಡ್ರ? ಹೌದು, ಅದಕ್ಕೆ ಅದು ನಿಮಗೋಸ್ಕರನೇ ನಾನು ಹಾಗೆ ಮಾಡಿದ್ದು. ನಾನು ನಿಮ್ಮ ಕಾಲಿಗೆ ಬಿದ್ದರೆ ನನ್ನ ಮಾತನ್ನ ನಂಬಿ ಗಾನವಿನ ನಿಮ್ಮ ಮಡ್ಲಿಗೆ ಸೇರಿಸ್ಕೋತೀರಾ ಅಂತ ಹಾಗೆ ಹೇಳಿದೆ. ತಪ್ಪಲ್ವಾ ವಿಕ್ರಾಂತ್ ಅವ್ರೆ? ಸುಮನ ನನ್ ತಂಗಿನೇ ಆಗಿದ್ರು, ಈಗೊಂದ್ ಮಗುಗೆ ತಾಯಿನೇ ಅಲ್ವಾ? ಇರ್ಬೋದು ಅದಕ್ಕೆ, ಆದರೆ ಅವಳಿಗಿಂತ ನೀವೇ ಚೆನ್ನಾಗಿ ನೋಡ್ಕೋತೀರಲ್ವಾ? ಮಗು ಅಂದ್ರೆ ನಂಗೆ ಪ್ರೀತಿ ಇರೋದ್ ಬೇರೆ, ನನ್ ಮಗು ಅಂತ ಹಕ್ಕಿರೋದ್ ಬೇರೆ ವಿಕ್ರಾಂತ್ ಅವ್ರೆ. ಹೇ, ನೀನ್ ನೈನಿ ಒಳ್ಳೇದಕ್ಕೋಸ್ಕರ ಮಾಡಿರೋ ಕೆಲ್ಸಕ್ಕೆ ಈಗ ಅವಳು ಎಷ್ಟು ಸಫರ್ ಆಗ್ತಿದ್ದಾಳೆ ಗೊತ್ತಾ? ಸಾರಿ ಬ್ರೋ, ಇಷ್ಟು ಸೀರಿಯಸ್ ಆಗಿ ತಗೋತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಅದೆಲ್ಲ ಮನ್ಸಿಗೆ ಹಾಕೋಬಿಡಿ. ಗಾಯತ್ರಿ ದೊಡ್ಡಮ್ಮ ಆದಷ್ಟು ಬೇಗ ನಿಮಗೆ ಸಿಗ್ತಾರೆ, ನನಗೆ ನಂಬಿಕೆ ಇದೆ. ಪ್ರಪಂಚನೇ ನಂಬಿಕೆ ಮೇಲೆ ನಿಂತಿದೆ, ಆದ್ರೆ ನನಗ್ ಮಾತ್ರ ಅದ್ ಸುಳ್ಳಾಗೋಯ್ತು. ಅದರಿಂದಾನೇ ಬಂದಿರೋ ಸಮಸ್ಯೆಗಳಿವು.
ಅಷ್ಟೇ. ಬ್ರೋ ಟೇಕ್ ಕೇರ್. ನೈನಿ, ನಿನಗಿನ್ನೂ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನನ್ ಮಗು ಅನ್ನೋ ನಂಬಿಕೆನ ನನ್ ಮಗು ಹೇಗಾಗುತ್ತೆ ಅನ್ನೋ ನಿಮ್ಮ ಅನುಮಾನ ಸೋಲಿಸ್ಬಿಡ್ತು ಯಜಮಾನ್ರೆ. ಈ ಹಾಲನ್ನ ನೀವೇ ಕುಡೀರಿ. ಮನ್ಸಲ್ಲಿಷ್ಟೆಲ್ಲ ನೋವಿಟ್ಕೊಂಡಿರ್ಬೇಕಾದ್ರೆ ನಾನಿದನ್ ಕುಡಿಯಕ್ಕಾಗಲ್ಲ. ನೈನಿ, ನೀನ್ ಜಾಸ್ತಿ ಯೋಚನೆ ಮಾಡಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆಗೋ. ಡೋಂಟ್ ವರಿ, ರೆಸ್ಟ್ ಮಾಡು, ಕೂಲ್. ಗುರುಗಳೇ, ನನ್ನನ್ನು ಕ್ಷಮಿಸ್ಬಿಡಿ. ಗಾಯತ್ರಿಗೆ ತಾಯಿ ಇಲ್ಲ, ನೈನಮ್ಮಂಗೆ ಮಕ್ಕಳಿಲ್ಲ. ನನ್ನ ಮೊಮ್ಮಗಳನ್ನ ಅವಳಿಗೆ ಕೊಟ್ಬಿಡ್ತೀನಿ, ಏನಂತೀರಾ? ನಯನಿ ಬೇಡ ಅಂತಾಳೆ ಶಾಸ್ತ್ರಿ. ಹೌದು ಶಾಸ್ತ್ರಿಗಳೇ, ಗಾಯತ್ರಿ ಅಮ್ಮವ್ರನ್ನ ಹುಡ್ಕೋ ಪ್ರಯತ್ನದಲ್ಲಿ ಈ ಗಾಯತ್ರಿಗೆ ನಾನು ಸರಿಯಾಗಿ ಗಮನ ಕೊಡದೆ ಹೋದ್ರೆ ಆ ಪಾಪನೂ ನನಗೆ ತಗಲುತ್ತೆ. ಕೇಳಿಸ್ಕೊಂಡ್ಯಾ ಶಾಸ್ತ್ರಿ? ಗಾನವಿನ ಕೊಡ್ತೀನಿ ಅಂದ್ರೇನೆ ಬೇಡ ಅಂತ ತಿರಸ್ಕಾರ ಮಾಡ್ತಿದ್ದಾಳೆ ನಯನಿ. ನಿನ್ನ ಮೊಮ್ಮಗಳನ್ನ ಹೇಗ್ ತಗೊಂತಾಳೆ? ಸತ್ಯ ಗೊತ್ತಾದ್ಮೇಲೇನೆ ತನ್ನ ರಕ್ತ ಯಾರು ಅಂತ ಅವಳು ಗೊತ್ತಾಗುತ್ತೆ. ಶುಭಂ ಭೂಯಾತ್. ಏ ಹಾಸ್, ನಮ್ಮನೆಲ್ ಕೂರ್ಸಿ ನೀನು ಶ್ಲೋಕ ಹೇಳ್ತಿದ್ಯಲ್ಲೇ. ಇವತ್ತಿನ ದಿನ ಸ್ಪೆಷಲ್ ಏನು? ಬಿಸಿ ಬಿಸಿ ಸಾಂಬಾರ್ ವಡೆ, ಹೊಟ್ಟೆ ತುಂಬಾ ತಿನ್ನಮ್ಮ. ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಬಿರಿಯಾನಿ, ಬದನೆಕಾಯಿ ಪಲ್ಯ. ಚಿಕ್ಕಪ್ಪ, ನಾನು ಇವತ್ತಿನ ದಿನ ಏನ್ ಸ್ಪೆಷಲ್ ಅಂತ ಕೇಳಿದ್ರೆ ನೀವು ತಿಂಡಿ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಕಾರ್ತಿಕ ಪೌರ್ಣಮಿ. ಕರೆಕ್ಟ್. ಸೊ ನಾವೆಲ್ರೂ ಕತ್ಲಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡ್ಬೇಕು. ಕ್ಯಾಂಡಲ್ ಅಲ್ಲಿ ಹಚ್ಬೇಕಮ್ಮ. ಮನೇಲಿ ಅಗರ್ಬತ್ತಿ ಹಚ್ಚೋ ಅಷ್ಟು ಈಸಿ ಅಲ್ಲ ರೀ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋದು. ಸರಿಯಾಗಿ ಹೇಳಿದೆ. ನೈನೇತ್ಗೆ ಬಂದ್ರಲ್ಲ, ನಮ್ಗೆಲ್ಲ ಈಸಿ ಮಾಡ್ಕೊಡ್ತಾರೆ. ಆಂಟಿ ನೋಡಿದ್ರ, ನಾವ್ ಹೊರಗ್ ಹೋಗ್ತಿರ್ಬೇಕಾದ್ರೆ ನೈನಿ ಒಳಗ್ ಬರ್ತಿದ್ದಾಳೆ. ನಮ್ಗೆ ಯಾವಾಗ್ಲೂ ಎದುರಾಗ್ತಾಳಲ್ವಾ? ವಲ್ಲಭ, ನೈನಿ ಎದುರುಗಡೆ ಬಂದ್ರೆ ಒಳ್ಳೇದಾಗೋದು ನಿನಗೇನೆ. ನೀವೆಲ್ಲಿಗೆ ಹೋಗ್ತಿದ್ದೀರಾ ಅತ್ತೆ? ನನಗ್ ಪರಿಚಯದವರು ಹೋಮ ಮಾಡಿಸ್ತಾ ಇದ್ದಾರೆ. ಹಣ್ಣು ಕಾಯಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀನಿ. ಯಾವ ಹೋಮ ಅತ್ತಿಗೆ? ಅದನ್ನೆಲ್ಲ ಬಿಟ್ಟು ಮಾಡಿಸ್ತಿರೋ ಫ್ರೆಂಡ್ ಯಾರು ಅಂತ ಕೇಳಿ ಅತ್ತೆ. ಟೈಮ್ ಆದ್ರೆ ನಾವು ಹೋಗೋಣ. ಹೌದು, ಬನ್ನಿ ಬನ್ನಿ, ಹೀಗೆ ಹೋಗೋಣ. ಬಂದ್ಮೇಲೆ ಸೀರೆ ಚೇಂಜ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿರೋದೆ. ಬೇಕಾಗಿಲ್ಲ ಹಾಸಿನಿ, ನಾವು 3 ಜನ ಹೋಗ್ ಬರ್ತೀವಿ. ನೀವೆಲ್ಲ ಮನೆಯಲ್ಲೇ ಇರಿ. ಅಷ್ಟ್ರಲ್ಲಿ ಇವತ್ ರಾತ್ರಿ ಕಾರ್ತಿಕ ದೀಪಾರಾಧನೆ ಮಾಡೋದಿಕ್ಕೆ ಬೇಕಾಗಿರೋದನ್ನೆಲ್ಲ ಸಿದ್ಧ ಮಾಡಿ. ನಾವು ಹೊರಡೋಣ. ಏನೋ ನೀವ್ ಹೋಗಕ್ಕೆ ನಾನ್ ಬಿಡಲ್ಲ ಅತ್ತೆ. ಅತ್ತೆ ಮೇಲ ಇಲ್ಲ ಅಂತಂದ್ರೆ ನನ್ ಗಂಡನ್ ಮೇಲ? ಸಖಿ ವಿರುದ್ಧ ಪಿತೂರಿನಾ?
ನೈನಿ ಏನ್ ಮಾತಾಡ್ತಿದ್ಯಾ? ನಿಜ ಯಜಮಾನ್ರೆ. ಮಾಮ್ ಹೋಗ್ಬೇಡಿ ಮಾಮ್. ಶತ್ರುಗಳು ಯಾರು ಅಂತ ಗೊತ್ತಿಲ್ಲ. ಸುಮ್ನೆ ನಾವೇ ಅಪಾಯ ತಂದ್ಕೊಳ್ಳೋದು ಯಾಕೆ ಹೇಳಿ? ಆಂಟಿ, ನಾವ್ ಹೋಗ್ಬಾರ್ದು ಅಂತ ಈ ನೈನಿನೇ ಹೀಗ್ ಮಾಡ್ತಿದ್ದಾಳೆ. ನೈನಿ ಹೇಳದ್ಮೇಲೂ ಕೇಳದೆ ಹೋದ್ರೆ ಆಮೇಲೆ ಬೇಜಾರಾದ್ರೂ ಏನ್ ಯೂಸ್ ಇಲ್ಲ. ನಂಗ್ ಅರ್ಥ ಆಯ್ತು. ಅತ್ತೆ ಜೊತೆ ನಮ್ಮ ಅಕ್ಕ ಹೋದಾಗ ಅಲ್ಲಿ ಏನಾದ್ರೂ ಅಪಾಯ ಆದ್ರೆ ವೀರನಾರಿ ತರ ಕಾಪಾಡ್ಬೇಕು ಅಂತ ಜೊತೆಲ್ ಬರ್ತೀನಿ ಅಂತಿರ್ಬೇಕು. ಅದಕ್ಕೇನ್ ಕರ್ಕೊಂಡು ಹೋದ್ರೆ ಒಳ್ಳೇದಲ್ವಾ? ಏನ್ ಅಗತ್ಯ ಇಲ್ಲ. ವಲ್ಲಭ, ಒಂದೊಂದ್ಸಲ ನಯನಿ ಹೇಳಿದ್ದನ್ನ ಕೂಡ ಯೋಚನೆ ಮಾಡೋ ಅಗತ್ಯ ಕೂಡ ಇಲ್ಲ ಮಾಮ್. ಗಂಡ್ಸು, ನಾನ್ ನಿಮ್ ಜೊತೆ ಇರುವಾಗ ಇನ್ನೊಂದ್ ಲೇಡಿ ಬಂದು ನಿಮ್ಮನ್ನ ಕಾಪಾಡೋದು ಅಂದ್ರೇನು? ನಡೀರಿ. ಹೌದಾಂಟಿ, ಜೊತೆಗೆ ನಾನು ಇದ್ದೀನಿ. ನಿಮ್ಗೆ ಏನೂ ಆಗಲ್ಲ. ಬನ್ನಿ. ಇನ್ನೇನಿದೆಯಮ್ಮ, ಬೇಡ ಅಂದ್ರು ಕೇಳಿಸ್ಕೊಳ್ದೆ ಹೊರಟೋದ್ರು. ರಾತ್ರಿ ಅತ್ತೆ ಪಕ್ಕದಲ್ಲೇ ದೀಪ ಇಡ್ಬೇಕಾಗುತ್ತೇನೋ. ಅಯ್ಯೋ ಸ್ವಾಮಿ, ಆ ಮಸಿ ನೈನಿ ಹಣೆಯಲ್ಲಿ ಪರ್ಮನೆಂಟ್ ಆಗಿರೋ ಹಾಗೆ ಮಾಡಿ ಸ್ವಾಮಿ. ಅದು ನಿನ್ ಟ್ಯಾಟು ಅನ್ಕೊಂಡ್ಯಾ ವಲ್ಲಭ್? ಅಳಿಸ್ಕೊಂಡ್ರೆ ಹೋಗ್ಬಿಡತ್ತೆ. ನಿಜಾನೇ. ಅಪ್ಪಿತಪ್ಪಿ ನಯನಿ ಮಸಿನ ಅಳಿಸ್ಕೊಳ್ಳೋದೋ ಒರೆಸ್ಕೊಳ್ಳೋದೋ ಮಾಡಿದ್ರೆ ಮರುಕ್ಷಣನೇ ಅವಳಿಗೆ ಮುಂದೆ ನಡೆಯುವಂತ ಅಪಾಯದ ಬಗ್ಗೆ ಗೊತ್ತಾಗೋಗುತ್ತೆ. ಜಾಗ್ರತೆ. ಅವಳನ್ನ ಹೇಗ್ ನಂಬಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಸ್ವಾಮಿ. ಸಖಿ, ಹೊರಡೋಣವಾ? ಇನ್ನೊಂದು ವಿಷಯ ತಿಲೋತ್ತಮ. ಜೀವನ್ಗೆ ರಕ್ಷಣೆಯಾಗಿ ನಯನಿ ನಾಗರಾಜನನ್ನ ಕಾವಲಾಗಿಡಬಹುದು. ಪೌರ್ಣಮಿ ದಿವಸ ಹಾವುಗಳು ಮಹಾಶಕ್ತಿಯನ್ನ ಆವಾಹನೆ ಮಾಡ್ಕೊಂಡಿರುತ್ತೆ. ಹುಷಾರಾಗಿರಿ. ರಕ್ಷೆ ಇಟ್ಟು ನಯನಿ ದಿವ್ಯ ಶಕ್ತಿನ ತಡಿತೀನಿ ಸ್ವಾಮಿ. ರಕ್ಷಣೆಗೋಸ್ಕರ ಹಾವನ್ನ ಉಪಯೋಗಿಸಿದ್ರೆ ನೀವೇ ರಕ್ಷಿಸ್ಬೇಕು ಸ್ವಾಮಿ. ನೋಡ್ತೀನಿ. ನೀವೆಲ್ಲರೂ ಇಲ್ಲಿಂದ ಈಗ ಹೊರಡಿ. ಅಪಾಯದ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದಿರಿ. ನನ್ನ ನೋಡಿ ಯಾಕೆ ಬುಸ್ಕೊಡ್ತಿದ್ಯಾ ನಾಗರಾಜ? ಏನ್ ಹೇಳ್ಬೇಕು ಅಂತಿದ್ಯಾ? ನನ್ಗೇನಾದ್ರೂ ಅಪಾಯ ಬರ್ಬೋದು ಅಂತನಾ? ಏನೂ ಬರಲ್ಲ ಬಿಡು. ಅಣ್ಣ, ನೀವ್ ಯಾವುದೇ ಪರಿಸ್ಥಿತಿನಲ್ಲೂ ಇದರಿಂದ ಆಚೆ ಬರ್ಬೇಡಿ. ನಾಗರಾಜ, ನೀನ್ ಕೂಡ ಈ ಗೀಟ್ ದಾಟ್ಬಾರ್ದು. ನನಗೆ ಅಪಾಯ ಬಂದಿರ್ಬೋದು ಅಂತ ನೀನ್ ಆಚೆ ಬಂದ್ಯೋ, ಜೀವ ಅಣ್ಣನ ಪ್ರಾಣಕ್ಕೆ ತೊಂದರೆ ಆಗ್ಬೋದು. ಪರಮೇಶ್ವರಿ, ನನ್ ಗಂಡ ವಿಶಾಲ್ ಯಜಮಾನ್ರು, ಶಾಸ್ತ್ರಿಗಳು, ನನಗೆ ಒಳ್ಳೇದ್ ಬಯಸೋರು ನನ್ ಜೊತೆಗಿರ್ತಾರೆ. ನನ್ಗೇನೂ ಆಗಲ್ಲ. ನೀವಿಬ್ರು ಹುಷಾರು. ಏ ಬ್ಲಾಕ್ ಶರ್ಟು, ವಲ್ಲಭೇಂದ್ರ. ಏಯ್, ಏನ್ ಹೆಸರಿಡ್ದೆಲ್ಲ ಕರಿತಿದ್ಯಾ? ರಾಜ ಬಾರೋ ಅಂದ್ರೆ ಕಿವಿ ಇದ್ರೂ ಕೇಳಿಸ್ಕೊಳ್ಳೋದೇ ಇಲ್ಲ.
ಅದಕ್ಕೆ ಹೆಸರಲ್ಲಿ ಇಂದ್ರನ ಸೇರಿಸಿ ಕರೆದ್ಬಿಟ್ಟೆ. ಅದೇನೊಂದ್ ಬಗಳು ಕೇಳಿಸ್ತಾ ಇದೆ. ಇಲ್ ಬಂದು ದೀಪ ಬೆಳಗ್ಸಿ, ನಮ್ ಸಂಸಾರನೂ ಇದೇ ತರ ಬೆಳಗುತ್ತೆ. ಏನ್ ಬೇಕಾಗಿಲ್ಲ ಬಿಡು. ನಾನ್ ಮಾಮ್ ಜೊತೆನೆ ಇದ್ದು ದೀಪ ಹಚ್ತೀನಿ. ಆಟಮ್ ಬಂಬ ಪಾಕೆಟ್ ಅಲ್ಲೇ ಇಟ್ಕೊಂಡಿದ್ದೀರೇನೋ ಬಾಂಬು. ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೀಪಗಳನ್ನ ಬೆಳಗ್ಸರಮ್ಮ. ಈ ತರ ನಾವು ದೀಪ ಬೆಳಗ್ಸೋದ್ರಿಂದ ವಾತಾವರಣ ಶುದ್ಧ ಆಗುತ್ತೆ. ಅದರಿಂದ ನಮ್ಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ನನ್ ಗಂಡನ್ ಬುದ್ಧಿನೂ ಸರಿ ಮಾಡೋದಕ್ಕೆ ಏನಾದ್ರೂ ಉಪಾಯ ಇದ್ರೆ ಹೇಳಿ ಶಾಸ್ತ್ರಿಗಳೇ. ಹೇಯ್, ಬಾಯಿ ಮುಚ್ಕೊಂಡ್ ದೀಪ ಹಚ್ಚೆ. ಇವತ್ ಮನೆಗ್ ಬನ್ನಿ, ಜಿಮ್ ಕೆಳಗೆ 2 ಬಾಂಬ್ ಬಿಟ್ಟು ಅಂಟಿಸ್ಬಿಡ್ತೀನಿ. ಆಂಟಿ, ನೈನಿ ಗಂಡನ್ ಜೊತೆ ಸಂತೋಷವಾಗಿ ದೀಪ ಹಚ್ತಾ ಇದ್ದಾಳೆ, ನೋಡಿದ್ರಾ? ನಾನು ನೀನ್ ಹೇಳ್ದ ಹಾಗೆ ಅವರಿಬ್ರನ್ನ ನೋಡ್ತಾ ಇಲ್ಲ, ರಕ್ಷೆನ ನೋಡ್ತಿದ್ದೀನಿ. ಮಾರಣ್ಣ ಕೊಟ್ಟಿರೋ ರಕ್ಷೆ ಹಚ್ಚಿರೋದ್ರಿಂದ ಈಗ ನಾವೇನ್ ಮಾಡಿದ್ರೂ ನಯನಿಗೆ ಗೊತ್ತಾಗಲ್ಲ. ಮಾಮ್, ಅವ್ರು ಬಂದ್ರು. ಯಾರು ವಲ್ಲಭ? ಅವರು 50 ಅಡಿ ದೂರದಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ. ಮಾರಣ್ಣ ಸ್ವಾಮಿ ಬಂದಿದ್ದಾರೆ. ಇಲ್ಲಿಗೆ ಬಂದ್ರೆ ಅವ್ರಿಗೆ ಅನುಮಾನ ಬರುತ್ತೆ ಅಂತ ಅಲ್ಲೇ ನಿಂತಿದ್ದಾರೆ ಅನ್ಸುತ್ತೆ. ಅವ್ರನ್ನ ಮಾತಾಡ್ಸಕ್ಕೆ ಎಲ್ರೂ ಹೋದ್ರೆ ಡೌಟ್ ಬರುತ್ತೆ ಆಂಟಿ. ನಾನು ಹೋಗ್ತೀನಿ. ನೀವು ಹಾಸಿನಿ ಹತ್ರ ಇದ್ದು ಮಾತಾಡ್ತಾ ಇರಿ, ಆವಾಗ ಅವಳಿಗೆ ಡೌಟ್ ಬರಲ್ಲ. ಸರಿ ಆಂಟಿ. ಸರಿ ಮಾಮ್. ಪಾಪ, ನಿನ್ ಹೆಂಡತಿ ಒಬ್ಳೇ ಕೂತ್ಕೊಂಡು ದೀಪ ಹಚ್ತಿದ್ದಾಳೆ ವಲ್ಲಭ್. ಹಲೋ ಜೀವ, ಕಾರ್ತಿಕ ದೀಪೋತ್ಸವದ ದಿನಾನೇ ನೀನ್ ಸಾಯೋದು ಅಂದ್ರೆ ಎಷ್ಟು ಪುಣ್ಯ ಮಾಡಿದೀಯ ನೀನು. ಮಾರಣ್ಣಸ್ವಾಮಿ, ನನ್ನೇನೂ ಮಾಡಬೇಡಿ, ಬೇಡ ಬೇಡ ಅಂದ್ಕೊಂಡು ಭಯ ಪಡ್ತಿರೋರನ್ನ ನೋಡಕ್ಕೆಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಯನಿ ಹಣೆನಲ್ಲಿ ಮಸಿ ಅಳಿಸೋಗೋದಿಕ್ಕೂ ಮುಂಚೆನೆ ಈ ಕೆಲ್ಸನ ಮಾಡಿ ಮುಗಿಸ್ಬೇಕು ತಿಲೋತ್ತಮ. ಹಾವು ಪಕ್ಕದಲ್ಲೇ ಇದೆಯಲ್ಲ ಸ್ವಾಮಿ. ನೀನ್ ಹೋಗು ತಿಲೋತ್ತಮ. ಅದು ನಿನ್ನನ್ನ ಕಚ್ಚೋದಿಕ್ಕೆ ಬಂದ್ರೆ ಈ ದಂಡದಿಂದ ಆ ನಾಗರಾಜನ ಹೆಡೆಗೊಂದು ಏಟ್ ಹಾಕ್ತೀನಿ. ಇವತ್ ಪಾಪ ಈ ಜೀವನ್ ಜೊತೆ ನಾಗರಾಜನ್ಗೂ ಮೋಕ್ಷ ಸಿಗುತ್ತೆ ಅಂತ ಆಯ್ತು. ಸ್ವಾಮಿ, ಮುಂದಕ್ಕೆ ಹೋದ್ರೆ ಕಚ್ಚಕ್ಕೆ ಬರ್ತಿದೆ ಇದು. ಪೌರ್ಣಮಿಲಿ ಇದಕ್ಕೆ ತುಂಬಾ ಶಕ್ತಿ ಇರುತ್ತೆ ತಿಲೋತ್ತಮ. ಆದ್ರೆ ಗೆರೆ ದಾಟಿ ಅದು ಬರೋದಿಲ್ಲ. ನಮ್ಮನ್ನು ಗೆರೆ ದಾಟೋದಿಕ್ಕೆ ಅದು ಬಿಡೋದಿಲ್ಲ. ಅದು ಗೆರೆ ದಾಟಿ ಬರ್ಲಿಲ್ಲ ಅಂದ್ರೆ ನಾವು ಕ್ಷೇಮವಾಗಿ ಇರ್ತೀವಿ ಸ್ವಾಮಿ. ಆದ್ರೆ ಈ ಜೀವನ್ ಪ್ರಾಣ ತೆಗಿಯಕ್ಕಾಗಲ್ವಲ್ಲ. ಇದರ ಸ್ಥಾನನ ಬದಲಾಯಿಸಬೇಕು. ಇದನ್ನ ಮೇಲು ಹೋಗೋ ಹಾಗೆ ಮಾಡಿ ಅಲ್ಲೇ ಬಂಧನ ಮಾಡಿದ್ರೆ ಅರ್ಧ ಗಂಟೆ ಸಮಯ ಅಲ್ಲೇ ಬಂದಿಯಾಗಿರುತ್ತೆ.
ಆಗ ನೀನ್ ಒಳಗ್ ಹೋಗ್ಬೋದು ತಿಲೋತ್ತಮ. ದೇವ್ರೇ, ಈ ನಿಶಬ್ದದ ಮೂಲಕ ಮರಣ ಸಂಕೇತದ ಬಗ್ಗೆ ಏನಾದ್ರೂ ನೀನ್ ಸೂಚಿಸ್ತಿದ್ಯಾ? ತಲೆಗೆ ಬಲವಾದ ಪೆಟ್ಟು ಬಿದ್ರು ಕೂಡ ಅತ್ತೆ ಆಯಸ್ಗೆ ಕಂಟಕ ಇದೆ ಅನ್ನೋ ಸತ್ಯನ ತಿಳಿಸ್ಕೊಡ್ತಿದ್ಯಾ? ಏನಪ್ಪ ಈ ವಿಚಿತ್ರ? ಏಯ್ ಬಾಯ್ ಮುಚ್ಚ. ನಮ್ಮ ತಲೆ ಗೇಟ್ ಬಿದ್ರೆ ನೀನ್ಯಾಕೆ ಹುಚ್ಚಿ ತರ ಮಾತಾಡ್ತಿದ್ಯಾ? ಓ ಐ ಸಿ. ಅಂದ್ರೆ ಹುಚ್ಚುಚ್ಚಾಗಿ ಮಾತಾಡ್ಬೇಕಾಗಿರೋದು ಅವರಾ? ಅತ್ತೆ, ಸೀರೆ ಹರ್ಕೊಳ್ದೆ, ಕೂದ್ಲು ಕೆರ್ಕೊಳ್ದೆ, ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡಿ, ಓಕೆನಾ? ಮೊದ್ಲು ಇವಳು ಬಾಯಿಗೆ ಬೀಗ ಹಾಕಿ. ಅದಕ್ಕೆ ನೀವು ಸ್ವಲ್ಪ ಸುಮ್ಮನಿರಿ. ಮಾಮ್, ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರಿ. ಅದು ಆ ದಿಕ್ಕಲ್ಲಿದ್ರೆ ನೀವು ಇನ್ನೊಂದು ದಿಕ್ಕಲ್ಲಿ ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ರಿ. ಆ ಕಡೆ ಯಾಕೆ ಹೋಗಿದ್ರಿ? ಮಾಮ್, ನಿಮ್ ತಲೆಗೆ ಹೊಡೆದಿದ್ದಾರೋ? ದೇವಸ್ಥಾನಕ್ಕೂ ಶತ್ರುಗಳು ಬರ್ತಾರೆ ಅಂದ್ರೆ ನೀನು ಹುಷಾರಾಗಿರ್ಬೇಕಕ್ಕ. ನೋಡ್ಕೊಂಡ್ ಬರ್ತೀನಿ ಅಂತ ನಮ್ಮ ಅಕ್ಕ ಹೋಗಿದ್ದಕ್ ಸರಿ ಹೋಯ್ತು. ನಾನ್ ಹೋಗಿದ್ದಿದ್ರೆ ನನ್ಗೂ ಹಾಗೆ ಮಾಡಿರೋರೇನೋ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಅಕ್ಕನ್ ಯಾರು ಅಟ್ಯಾಕ್ ಮಾಡ್ಲಿಲ್ಲ? ಮಾಡಿದ್ರು. ಪ್ರಜ್ಞೆ ತಪ್ಪು ಹಾಗೆ ಮಾಡ್ಬಿಟ್ರು ಅಂತ ಹೇಳ್ಬಿಡ್ತಾಳ ನಾಯಿನಿ. ನಾಯಿನಿ, ಯಾರವರು? ಈ ವಿಷಯನ ನಮ್ಗೆ ತಿಳಿಸ್ದೆ ಯಾಕೆ ಸುಮ್ಮನೆ ಇದೆಯಾ ನೀನು? ಅದೇ ತರ ನಾನ್ ಕೂಡ ಯೋಚಿಸ್ತಿದ್ದೀನಿ ಯಜಮಾನ್ರೆ. ಅವ್ರನ್ನ ಹುಡ್ಕೊಂಡು ಹೋಗಿದ್ ನನಗೆ ಪ್ರಜ್ಞೆ ಹೋಗೋ ಹಾಗೆ ಮಾಡಿದ್ರು. ಗಾನವಿ, ಯಜಮಾನ್ರೆ, ನನ್ ಕಂದ. ಗಾನವಿ, ನಿಮ್ಗೇನಾಗಿಲ್ಲ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಏನೂ ಆಗ್ಲಿಲ್ಲ ನಾನೇ. ಗಾನವಿ, ಮಲ್ಗಿದ್ದೋಳು ಏನಾಯ್ತು ಅಂತ ಓಡ್ ಬಂದೆ.
ಮೇಲಿಂದ ಫ್ಲವರ್ ವಾಸ್ ಬಿದ್ದಿದ್ದು, ವಿಶಾಲ್ ಅದಕ್ಕೆ ಬೆನ್ ಕೊಟ್ಟಿದ್ದು, ಗಾನವಿ ಸೇಫ್ ಆಗಿದ್ದು, ಇದೆಲ್ಲ ಕ್ಷಣದಲ್ಲಿ ಆಗೋಯ್ತು ಅನ್ಸುತ್ತೆ. ಥ್ಯಾಂಕ್ ಗಾಡ್, ಹಸುಗೂಸ್ಗೆ ಏನೂ ಆಗಿಲ್ಲ. ಫೋನ್ ಬಂತು ಅಂತ ಈಗ ಆಚೆ ಹೋದ್ನೋ ಇಲ್ವೋ? ಕೂಗಿದ್ ಕೇಳಿಸ್ತಮ್ಮ. ಬ್ರೋ, ಆಫೀಸ್ ಪೇಪರ್ಸ್. ಥ್ಯಾಂಕ್ಸ್ ಕಣೋ. ಅದನ್ನ ನೋಡಿ ನಾವು ಕೂಗೋಷ್ಟೊತ್ತಿಗೆ ವಿಶಾಲ್ ಅಡ್ಡ ಬಂದಿಲ್ಲ ಅಂದಿದ್ರೆ ಅನಾಹುತ ಆಗೋಗಿರೋದು. ಅಷ್ಟಕ್ಕೂ ಮೇಲಿದ್ದ ಫ್ಲವರ್ ವಾಸ್ ಕೆಳಗ್ ಹೇಗ್ ಬಿತ್ತು? ನಮ್ಮ ಅಕ್ಕನೇ ಬಿಸಾಕಿರ್ಬೇಕು. ಸುಮನಾ, ಏನ್ ಮಾತಾಡ್ತಿದ್ಯಾ? ನಾನು ಆಗ್ಲೇ ನೋಡಿದಾಗ ನಮ್ಮ ಅಕ್ಕ ಮೇಲ್ ಕ್ಲೀನ್ ಮಾಡ್ತಿದ್ಲು. ಅಲ್ಲಿ ಅವಳನ್ ಬಿಟ್ಟು ಯಾರೂ ಇರ್ಲಿಲ್ಲ. ಸುಮನಾ, ನೈನಿ ಬಗ್ಗೆ ಹೀಗೆ ಮಾತಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು? ಯಜಮಾನ್ರೆ, ಕೋಪ ಮಾಡ್ಕೋಬೇಡಿ. ಸುಮನಾ, ನನ್ ಮೇಲ್ ಕೋಪ ಇದ್ರೆ ಬೈದ್ಬಿಡು, ಆದ್ರೆ ಹೀಗೆಲ್ಲ ಮಾತಾಡ್ಬೇಡ.